ಭೂಕಂಪ ಆಲಾಗತ್ತ ನಾವು ಉಳಿತೀವಿ ಅನ್ನೋದು ನಮಗೆ ಧೈರ್ಯ ಇಲ್ಲ ನಂಗೆ. ಏನಿಲ್ಲ, ಸುಮ್ಮನೆ ನಿಮ್ಮ ನಗಸರೆ. ಆ ದೇವರ ದೇವಿ ಶಕ್ತಿ ಇತ್ತಂದ್ರೆ ಯಾರಿಂದೂ ಏನೂ ಮಾಡೋಕ್ಕಾಗೋದಿಲ್ಲ. ಬ್ರಹ್ಮ ಬರದ ಲಿಪಿ ತಪ್ಸಕ್ಕೂ ಸಾಧ್ಯ ಅದ, ನಿಮಗೆಲ್ಲ ಗೊತ್ತದ. ಭಕ್ತ ಮಾರ್ಕಂಡೆ ಅಂತೇಳಿ ಆಗಿ ಹೋದ, ಮುರ್ಕುಂಡ ಋಷಿ ಮಗ ಇವ. ಭಕ್ತ ಮಾರ್ಕಂಡ್ಯಾಗ ಎಷ್ಟು ವರ್ಷ ವಿಷಯ ಐತ್ರಿ? 14 ವರ್ಷ. 14 ವರ್ಷ ವಿಷಯ ಇತ್ತು. ಅವರು ಪರಮಾತ್ಮ ಮೊದಲೇ ಹೇಳಿದ್ದ ಅವರಿಗೆ ಮಗ ಕೊಡಾಗ. ಅವರಿಬ್ಬರು ತಾಯಿ ತಂದೆ ಪರಮಾತ್ಮನ ಧ್ಯಾನ ಮಾಡ್ತಿದ್ದರು. ಪರಮಾತ್ಮ ಕೇಳ್ದ, ಯಾಕೆ ನಾನು ಧ್ಯಾನ ಮಾಡ್ತೀರ? ನನ್ನ ಏನಿಲ್ಲಪ್ಪ, ನಮ್ಮ ಹೊಟ್ಟೆಲೇ ಮಕ್ಕಳಿಲ್ಲ, ಮತ್ತು ನೀವು ಮಕ್ಕಳು ಕೊಡು ಅಂದಾಗ ಪರಮಾತ್ಮ ಅಂದ, ಮಕ್ಕಳು ಕೊಡ್ತೀನಿ ಇಲ್ಲ ತನಗಿಲ್ಲ, ನಿಮ್ಮ ಹೊಟ್ಟೆಲೇ 2 ಗಂಡಸು ಮಕ್ಕಳದಾವ. ಒಂದು 100 ವರ್ಷದ ಮಗ ಅದ, ಒಂದು 100 ವರ್ಷ ಬಾಳುವಂಥ ಮಗ ಅದ, ಒಂದು 14 ವರ್ಷ ಬಾಳುವಂಥ ಮಗ ಅದ. 100 ವರ್ಷ ಅವಿಷಯ ಇದ್ದ ಮಗ ಹುಚ್ಚದ, 14 ವರ್ಷ ಅವಿಷಯ ಇದ್ದ ಮಗ ಬ್ರಹ್ಮಜ್ಞಾನಿ ಅದ. ನಿಮಗೇನು 14 ವರ್ಷದ ಮಗ ಬೇಕೋ ಏನು 100 ವರ್ಷದ ಮಗ ಬೇಕು? ಇವ್ರಿಗೆ ಒಂದು ತಿಳಿಲಾರ್ದಂಗಾಯ್ತು. 100 ವರ್ಷದ ಮಗ ತೋತಿವ್ಯಾ ಹುಚ್ಚದ, 14 ವರ್ಷದ ಮಗ ತೋತಿವ್ಯಾ ಏನು ಪುಣ್ಯನೂ ಕಾಣಲ್ಲ, ಅನ್ಯನೂ ಕಾಣಲ್ಲ, ಸುಖನೂ ಕಾಣಲ್ಲ, ಆದೊಟ್ಟು ದುಃಖಿ ಆಗ್ತದ. ಕರೆ ಹೆಂಗೆ ಮಾಡೋದು ಅಂತ ಗಂಡ ಹೆಂಡತಿ ಕಣ್ಣಾಗ ನೀರು ತಂದರು. ಅವ ಪರಮಾತ್ಮ ಕೇಳ್ತಾರೆ, 100 ವರ್ಷದ ಹುಚ್ಚ ಮಗ ಬ್ಯಾಡ ನಮಗೆ, 100 ವರ್ಷದ ಹುಚ್ಚ ಮಗ ಬ್ಯಾಡ, 14 ವರ್ಷದ ಮಗನೇ ಕೊಡು ಅಂದರು. ನೋಡ್ರಿ, 14 ವರ್ಷ ಅಂದ್ರೆ ಏಟಿರ್ತಾವೆ ಮಕ್ಕಳು? ಅವಕ್ಕೇನು ಲಗ್ನ ಇಲ್ಲ, ಇನ್ನೂ ಸಣ್ಣ ಇರ್ತಾವೆ, ಅವಕ್ಕೇನು ಲಗ್ನ ಇಲ್ಲ, ಮುಹೂರ್ತ ಇಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ, ಏನೂ ಇಲ್ಲ. ಆ ಸಮಯದೊಳಗೆ 14 ವರ್ಷದ ಮಗ ಬೇಡಿದ್ರು. ಪರಮಾತ್ಮ ತಥಾಸ್ತು ಆಗಲಿ ಅಂದ. 14 ವರ್ಷದ ಮಗ ಕೊಟ್ಟ. ಮುಂದೆ ಮಗ ಹುಟ್ಟಿ ಬಂದ ಬಳಕ ಹ್ಯಾಂಗ ಬೆಳೆದು ದೊಡ್ಡವಾಗಕತ್ತ ಮಗ ತಾಯಿ ತಂದೆ ದಿನ ಎಣಿಸ್ತಿದ್ರು. ಮಗ ಹ್ಯಾಂಗ ಬೆಳೆದು ದೊಡ್ಡವಾಗಕತ್ತ ನೋಡು, ಹಂಗೆ ತಾಯಿ ತಂದೆಗೆ ದುಃಖ ಆಗಕತ್ತು. ಹ್ಯಾಂಗ ದಿನಗಳು ಕಳೀಲಕತ್ವಲ್ಲ ಹಂಗಂಗೆ ಅವ್ರಿಗೆ ದುಃಖ ಆಗಕತ್ತು. ಅವಾಗ ಕೇಳ್ತಾರೆ, ಒಂದಿನ ತಾಯಿ ತಂದೆ ಅಳ್ಳಕತ್ತರು, ನಾಳಿನ ದಿವಸ ನಮ್ಮ ಮಗನಿಗೆ 14 ವರ್ಷ ಮುಗಿತಾವ, ನಮ್ಮ ಮಗ ಭವಿಷ್ಯ ಮುಗೀತು, ನಮ್ಮಿಂದ ಕೈ ಬಿಟ್ಟು ಹೋಗ್ತಾನಲ್ಲ ಅಂತ ಅಳ್ಳಕತ್ತರು. ತಾಯಿ ತಂದೆ ಅಳುವಂಥ ಸಮಯದೊಳಗೆ ಹೊರಗಿನ ಮಗ ಬಂದ. ಮಾರ್ಕಂಡೆ ಕೇಳ್ತಾನೆ ತಾಯಿ ತಂದೆಗೆ, ಯವ್ವಾ ಯಾಕೆ ಅಳ್ಳಕತ್ತೀರಿ, ಏನಾಗ್ಯದ ಅಂತ ಕೇಳ್ದ. ಅವಾಗ ತಾಯಿ ತಂದೆ ಹೇಳ್ತಾರೆ, ಏನೂ ಇಲ್ಲಪ್ಪ, ಸುಮ್ಮ ಅಳ್ಳಕತ್ತೀವಿ ಅಂದರು. ಮಗನ ಮುಂದೆ ಹೆಂಗೆ ಹೇಳ್ತಾರೆ, ನೀ ಸಾಹಿತ್ಯ ಅಂತ ಹೇಳಿ. ಅವಾಗ ಮಗ ತಾನೆ, ಯವ್ವಾ ಹುಟ್ಟಿ 14 ವರ್ಷದ ಮಗ ಆದೆ, ನಿಮ್ಮ ಕಣ್ಣ ನೀರು ಇಟ್ಟು ಎಂದೂ ಹರಿಯೋದು ನೋಡಿಲ್ಲ ನಾ. ಇವತ್ತಿಟ್ಟು ನಿಮ್ಮ ಕಣ್ಣಾಗ ನೀರು ಹರಿಯಕತ್ತಾವಂದ್ರೆ ಬಹುತೇಕ ಏನೋ ಆಗ್ಯದ, ಅದನ್ನು ನನ್ನ ಮುಂದೆ ಹೇಳೋತನ ನಾನು ನಿಮಗೆ ಬಿಡಂಗಿಲ್ಲ. ತಾಯಿ ತಂದೆ ಅತ್ತಾರೆ, ಏನು ಹೇಳೋದು ಮಗ, ಏನು ಹೇಳುತ್ತದಪ್ಪ? ಪರಮಾತ್ಮನ ಕಡೆಯಿಂದ ವರ ಪಡ್ಕೊಂಡೆವು, ನಿನಗೆ ವರ್ಷ 14 ವರ್ಷನೇ ಆಯುಷ್ಯ ಅದಂತ, ನೀನೇ ನಮ್ಮ ಹೊಟ್ಟಿಲೆ ಹುಟ್ಟಬೇಕಂತ ಪಡ್ಕೊಂಡು ಬಂದೀವಿ. ನಾಳೆಗೆ 14 ವರ್ಷದಿಂದ ಮುಗೀತು, ನಾಳೆ ನಮಗೆ ಕೈ ಬಿಟ್ಟು ಹೋತಿಯಲ್ಲ ಮಗ, ಅದಕ್ಕಾಗಿ ದುಃಖ ಮಾಡ್ಲಕತ್ತೀವಿ ಅಂದಾಗ ಸಣ್ಣ ಮಗ 14 ವರ್ಷದ ಮಗ ಭಕ್ತ ಮಾರ್ಕಂಡೆ ಹೇಳ್ತಾನೆ, ಅಪ್ಪ ಅವ ಯಾಕೆ ಅಳ್ತೀರಿ? ಯಾಕೆ ಅಳ್ತೀರಿ? 14 ವರ್ಷ ಇದ್ದ ನನ್ನ ಆಯುಷ್ಯ 100 ವರ್ಷ ಪಡ್ಕೊಂಬರ್ತೀನಿ, ನೀವು ಕಣ್ಣಾಗ ನೀರು ತೆಗಿಬ್ಯಾಡ್ರಿ. ನಮ್ಮ ಮಕ್ಕಳ ಕೈಲಿ ಸಾಧ್ಯ ಅದೇನ್ರಿ ಇದು? ನಮ್ಮ ಮಕ್ಕಳ ಕೈಲಿ ಸಾಧ್ಯ ಇಲ್ಲ. ಬಾಜಾರಕ್ಕೆ ಹೋಗಿ ಕಾಯಿಪಲ್ಲೆ ತೊಗೊಂಬ ಅಂದೇವ್ರು ಒಂದು ತರ್ತಾವ, ಒಂದು ತರಂಗಿಲ್ಲ.
ಇವ್ರ ತಲೆ ಹಿಂಗದಾವ. ಅವಾಗ ತಾಯಿ ತಂದೆಗೆ ಮಗ ಭಕ್ತ ಮಾರ್ಕಂಡೆ ಇಟ್ಟು ಹೇಳ್ದ. ಹೇಳಿ ಹೊರಟ ಹೋಗೋದಕ್ಕೆ ಮುಂದೆ ಪರಮಾತ್ಮನ ಲಿಂಗ ಇತ್ತು. ಲಿಂಗದ ಮುಂದೆ ಕೂತು ನಾಮಸ್ಮರಣೆ ಮಾಡ್ಲಕತ್ತ. ಆವಾಗ 14 ವರ್ಷ ಮುಗಿಲಕ್ಕೆ ಇನ್ನೊಂದು ಕೆಲವೇ ನಿಮಿಷ ಇತ್ತು. ಅವಾಗ ಯಮರಾಜ ಬಂದ ಅವನ ಕೊಳ್ಳಿಗೆ ಹಗ್ಗ ಒಗದು ತೊಗೊಂಡು ಹೋಗ್ಬೇಕತ್ತಿದ್ದ. ಈ ಮಗ ಸಣ್ಣ ಮಗ ಲಿಂಗಕ್ಕೆ ತೆಕ್ಕಿ ಬಡದಾನ. ಯಮರಾಜ ಬಂದ ಹಗ್ಗ ಒಗಿತಾನ. ಆ ಕೂಸಿಗೆ ಲಿಂಗ ಕಲ್ತು ಬೀಳಕತ್ತದ. ಜೊಗ್ಗದ ಅಂದ್ರೆ ಲಿಂಗದೊಳಗೆ ಶಿವ ಇರ್ತಾನ. ಶಿವನಿಗೆ ಪೆಟ್ಟಾದಿತ್ತು. ಈ ಮಗನಿಗೆ ಹೆಂಗರೆ ಮಾಡಿ ಒಬ್ಬನಿಗೆ ಹೊರಗೆ ಜೊಗ್ಗಬೇಕಂತ 10 ಸಾರಿ ಹಗ್ಗ ಒಗದ. ಆ ಲಿಂಗಕ್ಕೆ ಮಗನಿಗೆ ಕಲ್ತೆ ಬೀಳಕತ್ತದ. ಒಬ್ಬನಿಗೆ ಬೀಳಕ್ಕೆ ತಯಾರಿಲ್ಲ. ಯಮರಾಜಂದ ಅವಿಷಯ ಪ್ರಮಾಣ ಎಟ್ಟದಾಟು ಮುಗ್ದದ. ಇವನಿಗೆ ತೊಗೊಂಡು ಹೋಗ್ಬೇಕಂತ ಬಂದಾನ. ಹಿಂಗೆ ಹಗ್ಗ ಒಗಿತಾನ. ಮತ್ತು ಲಿಂಗಕ್ಕೆ ಹುಡುಗ ಕಲ್ತೆ ಬೀಳ್ತಿತ್ತು. ಅವಾಗ 10 ಸಾರಿ ಹಗ್ಗ ಒಗದ. ಒಳಗಿಂದು ಇವ ತೆಕ್ಕಿ ಬಡ್ದಿದ್ದ ಸಣ್ಣ ಮಗ ಭಕ್ತ ಮಾರ್ಕಂಡ್ಯ. ಯಪ್ಪ ನನಗೆ 14 ವರ್ಷ ಅವಿಷ್ಯ ಕೊಟ್ಟಿ ಅಂತ ಯಮ ನನಗೆ ಒಯ್ಲಕ್ಕೆ ಬಂದಾನ. ಹಗ್ಗ ಒಗಿಲಕತ್ತಾನ. ಸ್ವಲ್ಪ ಕಣ್ಣು ತೆರೆದು ನೋಡಂತ ಮಗ ತೆಕ್ಕಿಗೆ ಬಿದ್ದಾನ, ಲಿಂಗದ ತೆಕ್ಕಿ. ಅವಾಗ ಪರಮಾತ್ಮ ಲಿಂಗ 2 ಹಿಂಭಾಗಾಯ್ತು. ಲಿಂಗದೊಳಗಿದು ಎದ್ದ ನೆತ್ತ ಯಮಗತನ. ಹೇ ಯಮ ನಿಂದ್ರ ನೀ ಅಂದ. ನಾ ಇದ್ದ ಜಾಗದೊಳಗೆ ನೀನು ಪ್ರವೇಶ ಇಲ್ಲ. ಯಾವಾಗ ನೀ ಬಂದು ಹಗ್ಗ ಒಗಿಲಕತ್ತಿ ಅಂದ್ರೆ ಈ ಮಗನಿಗೆ ಒಯ್ಯುವಂಥ ಶಕ್ತಿ ಇವಾಗ ನಿನಗೆ ಸಹಿತ ಇಲ್ಲ. ನೀವು ಹೊಳ್ಳಿ ಹೋಗಿ ನೀನು ಯಮಲೋಕಕ್ಕಂದ. ಹೊಳ್ಳಿ ಯಮಲೋಕಕ್ಕೆ ಯಮ ಶಿವನಿಗೆ ನಮಸ್ಕಾರ ಮಾಡಿ ಹೊಳ್ಳಿ ಹೋದ. ಅವಾಗ ಮಗ ತೆಕ್ಕಿಗೆ ಬಿದ್ದಿದ ಲಿಂಗಕ್ಕೆ ತೆಕ್ಕಿ ಬಿದ್ದ ಮಗ ಹೊಳ್ಳಿ ಪರಮಾತ್ಮ ತನ್ನ ರೂಪ ತೊಟ್ಟೆದ್ದ. ಹೊಳ್ಳಿ ಪರಮಾತ್ಮನ ತೆಕ್ಕಿ ಬಿದ್ದ. ಕಣ್ಣಾಗ ನೀರು ತಂದ ಮಗ. ಯಪ್ಪ ನನ್ನ ಸಲುವಾಗಿ ನನಗೆ ಅವಿಷ್ಯ ಬೇಡಕತ್ತಿಲ್ಲ. ನನ್ನ ತಾಯಿ ತಂದೆ ಕಣ್ಣಾನ ನೀರು ಹೊಳಿಯಾಗಿ ಹರಿಲಕತ್ತಾವ. ನನ್ನ ಮಗ ಸಾಯಿತಾನಂಥೇಳಿ ಅವ್ರ ಸಂಬಂಧ ಕಾಲಕ್ಕೆ ನನಗೆ 100 ವರ್ಷ ಅವಿಷ್ಯ ಕೊಡುವಂದ. ಅವಾಗ ಪರಮಾತ್ಮನ ತೆಕ್ಕಿ ಬಿದ್ದಾಗ ಪರಮಾತ್ಮನ ಒಗಿತಾನೇನು? ಪರಮಾತ್ಮಂದ ದೀನ ದಯಾಳು ಕರುಣಾನಿಧಿ ದಯಸಾಗರಂದ. ಯಪ್ಪ ಮಗ 14 ವರ್ಷ ಅವಿಷ್ಯ ಇದ್ದಿದ್ದು ಕೊಟ್ಟವನು ನಾನೇ. ಇವಾಗ ನಿನ್ನ ಬ್ರಹ್ಮ ಲಿಪಿ ಸಹಿತ ನಿನಗೆ ಬದಲಾಗಕ್ಕೆ ಸಾಧ್ಯ ಐತಲ್ಲೋ ಮಗ. 14 ವರ್ಷ ಹೋಗಿ ನೀ ಅಜರಾಮರವಾಗಿ ನೀ ಭೂಮಿ ಮೇಲೆ ಹೆಸರು ಉಳಿಸಂತ ಅವನ ತಲೆ ಮೇಲೆ ಹಸ್ತಿಟ್ಟ ಆಶೀರ್ವಾದ ಮಾಡಿದ. ಬಹುತೇಕ ಅದೇ ಮಗನೇ ಭಕ್ತ ಮಾರ್ಕಂಡ್ಯ. ಮೃಕುಂಡ ಋಷಿ ಮಗ ಭಕ್ತ ಮಾರ್ಕಂಡ್ಯ. ಹಿಂಗೆ ತಪ್ಸಕ್ಕೆ ಸಾಧ್ಯ. ಇಂಥ ಸುನಾಮಿ ಬಂದ್ರೆ ಏನು, ನೀರು ಬಂದು ಹೊಕ್ಕರ್ರಿ ಏನು, ಬಹುತೇಕ ನಿಮಗೆಲ್ಲ ಗುರುತಿದ್ದಿರ್ಬೇಕು. ಯಾಕಂದ್ರೆ ಹಣಿ ಬರ ದಾರ ಗಟ್ಟಿತ್ತಂದ್ರೆ ಯಾರಿಂದ ಏನೂ ಮಾಡೋಕ್ಕಾಗಂಗಿಲ್ಲ ಅಂತ ನಾನು ಮೊನ್ನೆ ಹೇಳಿನಲ್ಲ. ಇಲ್ಲಿ ಇಂಡಿ ತಾಲೂಕದಾಗ ಬರಗುಡಿ ಅಂತ ಬರ್ತದೆ, ನಿಮಗೆ ಗೊತ್ತಿದ್ದಿರಬೇಕು. ಆ ಬರಗುಡಿ ಊರಾಗ ಗಂಡ ಹೆಂಡ್ತಿ, ಅದು ಸತ್ಯದ ಮಾತಿದು, ಕತೆ ಅಲ್ಲಿದು, ಭಾಳ ದಿವಸ ಅಲ್ಲ ಇನ್ನೂ ಆಗಿದ್ದು. ಅಲ್ಲಿ ಇತಿಹಾಸ ಐತಿ. ಆ 2 ಗಂಡ ಹೆಂಡ್ತಿ 2 ಮಕ್ಕಳು. ಆ ತಾಯಿಗೆ ಗಂಡ ಭಾಳ ಕುಡುಕ. ಆ ಊರು ಬಿಟ್ಟು ಅಡವ್ಯಾಗ ಅವ್ರದ್ದೊಂದು ಹುಲ್ಲಿನ ಗುಡಿಸಲ ಹೈಕೊಂಡು ಜೀವನ ಮಾಡ್ತಿದ್ರು. ಗಂಡ ಕುಡುಕ ಭಾಳ. ಇವ ದುಡ್ಯಾವಲ್ಲ, ದುಃಖ ಬಡ್ಯಾವಲ್ಲ, ಎಲ್ಲಾರು ಕುಡಿದು ಬೀಳಾವ. ಹೀಗಾಗಿ ಅಲ್ಲಿ ಏನಾಗಿತ್ತಂದ್ರೆ ಇವ ಗಂಡ ಇದ್ದಾವ ಊರಾಗ ಹೋಗ್ಯಾನ. ಇವ ಹೋಗಿ ಅಲ್ಲೇ ಎಲ್ಲಿ ಉಂಡು ಮುಕ್ಕೋಣನೋ ಗೊತ್ತಿಲ್ಲ. ರಾತ್ರಿ ಭೀಮಾ ನದಿ ಅದಲ್ಲ, ಭೀಮಾ ನದಿ ದಂಡೆ ಅದು ಬರಗುಡಿ ಊರ. ಈಗ ಬಂದದ ನೋಡಿ ಸದ್ ಭೀಮಾ ನದಿ ತುಂಬಿ ಹೊಂಟದ. ಈಗ ಆ ಭೀಮಾ ನದಿ ದಂಡಿಗೆ ಇವರು ತ್ವಾಟದಾಗ ಜೋಪಡಿಯಾಗ ತಾಯಿ 2 ಮಕ್ಕಳು ತೊಗೊಂಡು ಮುಕ್ಕೊಂಡಾಳ. ರಾತ್ರಿ 12 ಆಗ್ಯದ. ಭೀಮಾ ನದಿ ತುಂಬಿ ಬಂದು ಬಿಟ್ಟದ. ಭೀಮಾ ನದಿ ತುಂಬಿ ಬಂದು ಚಪ್ಪರ ಸುತ್ತಾಕಿ ಬಿಟ್ಟದ. ಒಳಗೆ ಮನ್ಕೊಂಡು ಅಲ್ಲಿ ನೀರು ಬಂದಾವ. ತಾಯಿಗೆ ರಾತ್ರಿ ಮಿಂಚಿದ್ರೆ ಕಾಣಬೇಕು, ಮಿಂಚಲಿಲ್ಲ ಅಂದ್ರೆ ಕಾಣ್ತಿದ್ದಿಲ್ಲ.
ತಾಯಿಗೆ ಒಂದೇ ಸಮನ ದುಃಖ ಆಯಿತು, ಅಮ್ಮೆ ಆಚಾರ್ಯ ಆಯಿತು, ಶಿಡಲು ಹೊಡೆದಂಗೆ ಆಯಿತು. ಅಲ್ಲ, ನನ್ನ ಗಂಡನೂ ಇಲ್ಲ, ಇಲ್ಲಿ ಮತ್ತೊಬ್ಬರು ಯಾರೂ ಇಲ್ಲ, 2 ಮಕ್ಕಳದಾವ, ನಾ ಸತ್ರ ಪರವಾಗಿಲ್ಲ, ನನ್ನ ಮಕ್ಕಳು ಹೆಂಗೆ ಸಾಯಿ ಹೊಡಿಬೇಕು, ಈ ನೀರಾಗ ಮುಳುಗುತ್ತಾವಲ್ಲ ಅಂತ ತಾಯಿ ಕಣ್ಣಾಗ ನೀರು ತಂದು ಒಂದೇ ಸಮನ ಶಿವನಿಗೆ ನೆನಿತಾಳೆ. ಒಂದೇ ಸಮನ ಶಿವನಿಗೆ ನೆನಿತಾಳೆ. ನೆನೆಯುವಂಥ ಸಮಯದೊಳಗೆ ಆ ಕಡೆದೊಂದು ನೀರಾಗ ಬಣಿಮಿ ಹರ್ಕೊಂಡು ಬತ್ತತ್ತು ನೋಡ್ರಿ. ಕಣಕಿ ಬಣಿಮಿ ಹರ್ಕೊಂಡು ಬತ್ತತ್ತ. ಬಂದ ಕೂಡಲೇ ಆ ತಾಯಿ ನೀರು ಗುಡಿಸಲೆಲ್ಲ ತುಂಬಿಬಿಟ್ಟು ಆ ಬಣಿಮಿ ಮ್ಯಾಲರೆ ಹೆಬ್ಬಬೇಕಂತೇಳಿ ಆ ಬಣಿಮಿ ಮ್ಯಾಲ ಹೋಗಿ ಕೂತಳು. ಆ ಬಣಿಮಿ ಮ್ಯಾಲ ಕೂತಾಗ ಆ ಬಣಿಮಿ ನಿಂತಿತ್ತಲ್ಲ, ನಿತ್ತ ಬಣಿಮಿ ಮತ್ತೆ ಸಣ್ಣಗೆ ನೀರಾಗ ಹರಿಕೊಂಡು ಹೋಗ್ಲಿಕ್ಕೆ ಚಾಲುವಾಯಿತು. ಬಣಿಮಿ ಮ್ಯಾಲ ಮಕ್ಕಳು ತಗೊಂಡು ಕೂತಾಳ. ಆಕಿನ ಸಂಗಾಟ 2 ಕೋಳಿಗಳು ತಾನು ಸಾಕಿದ 2 ಕೋಳಿ 2 ಮಕ್ಕಳು ತಾ ಕೂಡಿ ಬಣಿಮಿ ಮ್ಯಾಲ ಕೂತಾರ. ಸಣ್ಣಗೆ ಬಣಿಮಿ ಹರ್ಕೊಂಡು ಹೋಗಲಕತ್ತು. ಹಾವ ಚೋಳ ಬಂದು ಬಣಿಮಿ ಹಬ್ಬಲಕತ್ತು. ತಾಯಿ ಎತ್ತಾಳ, ಹೇ ಭಗವಂತ, ಬಹುತೇಕ ಇಂಥ ಯಾಳೆ ಯಾಕೆ ತಂದಿಯಪ್ಪ, ಇಂಥ ಪ್ರಸಂಗ ನನಗೆ ಯಾಕೆ ತಂದಿಯಪ್ಪ, ನಾ ಏನು ಅಂತ ತಪ್ಪು ಮಾಡಿದಪ್ಪ, ನನ್ನ ಜೀವ ಹೋಗ್ಲಿ ಕರೆ, ಆದರೆ ಈ 2 ಮಕ್ಕಳ ಜೀವ ಹೋಗ್ತದಪ್ಪ, ಬಂದು ಕಾಪಾಡಪ್ಪ ಅಂತ ಒಂದೇ ಸಮನ ತಾಯಿ ಶಿವನಿಗೆ ನೆನಿತಾಳ, ಆ ಗಂಡಗೆ ನೆನಿತಾಳ, ಬಂದು ಬಳಗದವ್ರಿಗೆ ನೆನಿತಾಳ. ಯಾರೂ ಬರಕ್ಕೆ ತಯಾರಿಲ್ಲ. ಯಾರೂ ಮಧ್ಯರಾತ್ರಿ ಯಾರು ಬರ್ತಾರೆ? ಯಾರೂ ಬರಲಿಲ್ಲ. ಆ ಸಮಯದೊಳಗೆ ತಾಯಿ ಬಣಿಮಿ ಮೇಲೆ ಕೂತಾಳ. ಬಣಿಮಿ ಹರ್ಕೋತ ಹಂಗೆ ಮುಂದಿನ ಊರಿಗೆ ಹೋಗಿ ಮುಂದೆ ಒಂದು ಊರು ಬರ್ತದೆ. ಆ ಊರು ಬಳಿ ಒಂದು ದೊಡ್ಡ ಪೋಲಿನ ಮ್ಯಾಲೆ ಅಲ್ಲಿಗೆ ಹೋಗೋದಕ್ಕೆ ಹೊತ್ತು ಹೊಂಟಿತ್ತು. ಪೋಲಿನ ಮ್ಯಾಲೆ ಜನ ನಿಂತು ನೋಡ್ತಿತ್ತು. ಬಣಿಮಿ ಮ್ಯಾಲೆ ಆ ತಾಯಿ ಕೂತಾಳೆ, ಯಪ್ಪ ಯಾರೇ ಬರ್ರೋ, ನಾ ಹೋಗ್ಲಕ್ಕೋ, 2 ಮಕ್ಕಳು ಕಾಪಾಡ್ರಿ ಅಂತ ಒಂದೇ ಸವನ ಕೂಗಿ ಕರಿತಾಳ. ಅಂಥ ಭೀಮಾ ನದಿ ನೀರು ಯಾರೂ ಕಾಪಾಡೋಕ್ಕಾಗಲ್ಲಾಗ್ಯದ. ಒಂದೇ ಸವನ ಕಣ್ಣಾಗ ನೀರು ತಂದು ಜನ ನಿಂತು ನೋಡ್ತದ, ಯಾರೂ ಬಂದು ಕಾಪಾಡೋಕ್ಕಾಗಲ್ಲಾಗ್ಯದ ಅಂತ ಒಂದೇ ಸವನ ಅಳ್ಳಕತ್ತಳು. ಮುಂದೆ ಹೋಗೋದಕ್ಕೆ ಸ್ವಲ್ಪ ಪೂಲು ದಾಟ್ತಿತ್ತು. ದಾಟಟ್ಲೆ 4 ನಾವುಗಳು ಹಾಕಿಬಿಟ್ರು. 4 ನಾವುಗಳು ಹಾಕಿ ಆ ತಾಯಿಗೆ ಮಕ್ಕಳಿಗೆ ಆ ಬಣಿಮಿ ಮ್ಯಾಲಿಂದ ತಗೊಂಡು ತಮ್ಮ ನ್ಯಾವ್ನ್ಯಾಗ ಇಳಿಸ್ಕೊಂಡ್ರು. ಬಣಿಮಿ ಒಡೆದು ಛಿದ್ರಾಗಿ ನೀರಾಗ ಮುಳುಗಿ ಹೋಗಿಬಿಡು. ಏನು ಸತ್ಯ ಅಲ್ರಿ? ಅಲ್ಲ, ಆ ತಾಯಿ ಮಕ್ಕಳು ಒಡೆದ ಕೂಡಲೇ ಬಣಿಮಿ ಸೂಡು ಕಣಿಕಿ ನೀರಾಗ ಮುಳುಗಿ ಹೋಯ್ತು. ಕರೆ ಆ ತಾಯಿ ರಾತ್ರಿ ಬಾರಾಕ ಬಣಿಮಿ ಎತ್ತದಿಲ್ಲಿದು. ಎದ್ದಿದ ಬಣಿಮಿ 8 ಗಂಟೆ ಮುಂಜಾನೆ ಸೂರ್ಯ ಉದಯ ಆಗುತ್ತಾನ ಆ ಬಣಿಮೆಂದು ಒಂದು ಸೂಡು ಕಣಿಕಿ ಸಹಿತ ಮುಳುಗಿಲ್ಲ, ಯಾಕಡೆ ಒಡೆದು ಹೋಗಿಲ್ಲ. ಆ ತಾಯಿ ಮಕ್ಕಳಿಗೆ ನಾವನ್ಯಾಗ ಇಳಿಸ್ಕೊಂಡು ಕೂಡಲೇ ಬಣಿಮಿ ಛಿದ್ರಾಗಿ ಹೋಯ್ತಂತ. ಯಾಕೆ ಹೇಳಿದ್ರಿ? ಇದು ದೇವರ ಆಶೀರ್ವಾದ, ಆ ದೇವಿಯ ಆಶೀರ್ವಾದ. ಯಾಕೆ? ಅವರ ದಾರ ಗಟ್ಟಿ ಐತೆ ಅಂತೇಳಿ ತಿಳ್ಕೊಂಡೆ ಅವರಿಗೆ ಪರಮಾತ್ಮ ಎದುರಾಗ ಬಂದು ಸಾಟಿ ಆದ. ಅವನೇ ಬಂದು ಕೆರೆ ಇವ್ರಿಗೆ ಬಗಲಾಗಿ ಎತ್ಕೊಂಡು ನಾನು ದೇವ್ರು ಎಂದೂ ಬಂದು ತಾನಾಗಿ ತನ್ನ ಕೈಯಾರೆ ಕೆಲಸ ಮಾಡಲ್ಲ. ತನ್ನದೇ ಆಗಿರತಕ್ಕಂಥದ್ದು ಒಂದು ಏನರೇ ವ್ಯವಸ್ಥೆ ಮಾಡಿಬಿಡ್ತಾನವ ಉಳಿಸ್ಬೇಕಾದ್ರೆ. ಒಂದು ಬಣಿಮಿ ಕಳಿಸ ನೋಡ್ರಿ ಅವ್ರು ಉಳಿಸ್ಬೇಕಂತೇಳಿ. ಇನ್ನೂ ನಾವು ಬಹುತೇಕ ಮೊನ್ನೆ ಬರಗುಡಿಗೆ ಹಾಡ್ಲಕ್ಕೆ ಹೋಗಿದ್ದೆವು. ಆ ಬಿಜ್ಜರಿಗೆ ಅವ್ರು ಕ್ಯಾಶೆಟ್ ಮಾಡ್ಯಾರ. ಭೀಮಾ ನದಿ ದಂಡಿ ಮ್ಯಾಲ ಬರಗುಡಿ ಊರಾಗ ಆಗ್ಯದ ಈ ಮಾತರಿ, ಆಗ್ಯದ ಈ ಮಾತರಿ. ನೀವು ಹಸ್ತೀರಿ ಜರ ತಂಬರಿ. ಹಂಗೆ ದಾರ ಗಟ್ಟಿ ಇತ್ತಂದ್ರೆ ಯಾರಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಶಿವಸಾಂಬ ಜಯ ನಮ ಪಾರ್ವತಿ. ಅಂಬಾ ಭವಾನಿ ಮಾತಾ ಕಿ. ಶಿವಸಾಂಬ ಜಯ ನಮ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ. ನಿನ್ನೆ ದಿವಸ ಕೇಳೇ ಬ್ಯಾಡ, ನೀವು ಒಟ್ಟಾತಾರ ಕೇಳೇ ಬ್ಯಾಡೋ ಮಾರಾಯ. ನಿನ್ನಿನ ದಿವಸ ಆದಿಶಕ್ತಿ ಮಹಂಕಾಳಿಯಾಗಿ ದುಷ್ಟ ದೈತ್ಯರನ್ನು ಮರ್ದನ ಮಾಡಿದಳು. ಮಹಿಷಾಸುರನ ಮಂತ್ರಿಗಳಾಗಿರತಕ್ಕಂಥ ಬಿಡಾಲ, ರುದ್ರ ಅವರಿಬ್ಬರು ಭಾಳ ಚಾಂಡಾಲರಿದ್ರು. ಅವರು
ಭಾಳ ನೀಚವಂತರಿದ್ದರು. ರಣರಂಗದೊಳಗೆ ಮಹಿಷಾಸುರನ ಸೈನ್ಯ 2,00,000 ಸೈನ್ಯ ಅದ. 12,000 ಆನೆ ಅದಾವ, 3,000 ಒಂಟಿ ಅದಾವ, 3,000 ಕುದುರೆ ಅದಾವ. ಇಟ್ಟೆಲ್ಲ ಸೈನ್ಯ ತಗೊಂಡು ಒಬ್ಬಕ್ಕೆ ಆದಿಶಕ್ತಿ ಸಂಗಟ ಯುದ್ಧ ಮಾಡ್ಲಕ್ಕೆ ಬಂದಾರ. ಆದಿಶಕ್ತಿ ತನ್ನ ಅವತಾರ ತೊಟ್ಟು ಅವರ ಆನೆ, ಒಂಟಿ, ಕುದುರೆ ನೋಡ್ರಿ ಆಕಿನ ಶಕ್ತಿ ಹೆಂಗಿದ್ದಿರ್ಬೇಕು. ಆನೆಗಳು ಸಹಿತ ಮಗಲಾಗ ಬಂದು ಅಂದ್ರೆ ಹಿಂಗೆ ಟುಬದಾಗ ಚಪ್ಪರಿಸೋದು ಅಂದ್ರೆ ಆನೆ ಸುಮ್ಮನೆ ನೆಲಕ್ಕೆ ಬೀಳ್ತಿದ್ವು ಅಂತ. ಬರೀ ಆನೆಗಳಿಗೆ ಟುಬದಾಗ ಚಪ್ಪರಿಸಿದ್ರೆ ಆಕಿನ ಶಕ್ತಿ ಎಷ್ಟಿದ್ದಿರ್ಬೇಕು. ಆನೆಗಳಲ್ಲ, ಆಕೆ ಒಮ್ಮ ಸಿಟ್ಟಿಗೆದ್ದು ಈ ಭೂಮಿಗೆ ಹೆಬ್ಬಟ್ಟು ತುಳಿದಳಂದ್ರೆ ಈ ಭೂಮಿ ಸಹಿತ ಬಿಸ್ತಿತ್ತಂತ ದೇವಿ ಶಕ್ತಿ. ಮಹಿಷಾಸುರ ಆನೆ ಮ್ಯಾಲ ಅಂಬಾರಿ ಮ್ಯಾಲ ನಿತ್ತು ನೋಡುತ್ತಿದ್ದ ಯುದ್ಧ ನಡೆದಿತ್ತು. ಅವಾಗ ತನ್ನ ಸೈನ್ಯಾಧಿಪತಿಗಳಿಗೆಲ್ಲ ಹೇಳ್ತಿದ್ದ, ಆ ಹೆಂಗಸಿಗೆ ಹೊಡೀರಿ ಅಂತ ಇಟ್ಟು ದುಷ್ಟ ಬುದ್ಧಿದಿಂದ ಅವಾಚ್ಯ ಶಬ್ದದಿಂದ ಬೈತಿದ್ದ. ಎಷ್ಟೋ ಮತ್ತು ಮಾಲಕನೇ ಹೇಳಕತ್ತಾನಂದ್ರೆ ಆಳು ಮನುಷ್ಯರು ಮಾಡೇಬೇಕಲ್ಲ. ಮಹಿಷಾಸುರನ ಮಾತು ಕೇಳಿ ಮೊದಲೇ ಕೆಟ್ಟ ಮಂದಿ ಋದುಗ್ರ, ಬಿಡಾಲ, ಶಿಕ್ಷುಕರ ಇವರೆಲ್ಲ ಭಾಳ ಕೆಟ್ಟ ಮಂದಿ. ಇವರೆಲ್ಲ ಏನೂ ಹಿಂದ ಮುಂದೆ ನೋಡಲಾರ್ದ ದೇವಿಗೆ ಹೊಡಿಬೇಕಂತ ಹೋಗ್ಯಾರ. ಆವಾಗ ಆದಿಶಕ್ತಿ ತನ್ನ ರೂಪ ತೊಟ್ಟು ಶಿವದ ಮ್ಯಾಲ ಕೂತು ಋದುಗ್ರನನ್ನು, ಬಿಡಾಲನನ್ನು ನಿನ್ನಿನ ದಿವಸ ಸಂಹಾರ ಮಾಡಿ ತಾವೆಲ್ಲ ಕೇಳಿರಿ. ಇವತ್ತಿನ ದಿವಸ ಇನ್ನೂ 2 ಮರ್ದಾನ ಆಗ್ತದೆ. ಇವತ್ತು ಮಹಿಷಾಸುರನ ಏನೋ ನಾಳೆಗೆ ಅದ ವದ ಮಾಲಕಂದದ ಇರ್ತದೆ. ಹಿಂದರ್ಗಡೆ ಪಜಿತ್ ಮೊದಲು ಕೈಯನವ್ರದ್ದು ಆಗಬೇಕಲ್ಲ. ಅವಾಗ ಹಿಂಗೆ ವಾದ ನಡೀತು, ಆ ಯುದ್ಧ ನಡೀತು. ರಣರಂಗದಾಗ ಅಪರಂಪಾರ ಯುದ್ಧ ನಡೀತು. ಆ ರಕ್ತ ಎಲ್ಲ ಹೊಳಿ ಹರಿದಂಗೆ ಹರಿಲಕ್ಕತ್ತು. ದೇವಿಗೆ ಹೊಡಿಬೇಕಂತ ಅವರು ಹೊಂಚು ಹಾಕ್ತಿದ್ದರು. ಕೈಯಾಗ ಖಡ್ಗ, ಹತಾರ, ಕೊಳ್ಳಿ, ಬಿಲ್ಲ ಬಾಣ ಎಲ್ಲ ತೊಗೊಂಡು ಬಂದಾರ ದೇವಿಗೆ ಹೊಡಿಬೇಕತ್ತ. ಈ ದೇವಿಗೆ ಹೊಡೆಯೋ ತಾಕತ್ತು ಅವ್ರಿಗೆ ಎಲ್ಲಿ ಅದು? ಈಕಿನ ಶಕ್ತಿ ಅಂಥದ್ದು. ಒಬ್ಬರ ಶಕ್ತಿ ತುಂಬಿಲ್ಲ ಆಕಿನ ಮೈಯಾಗ. ಬ್ರಹ್ಮ, ವಿಷ್ಣು, ಮಹೇಶ, ಸೂರ್ಯ, ಚಂದ್ರ, ವರುಣ, ಕಿನ್ನರ ಎಲ್ಲರ ಶಕ್ತಿ ಒಬ್ಬಕ್ಕಿಗೆ ಕೊಟ್ಟಾರ. ಆಕಿಗೆ ಹೊಡೆಯೋ ತಾಕತ್ತಾದಿತ್ತೇನು ಇವ್ರಿಗೆ? ಆಕಿಗೆ ಹೊಡೆಯೋ ತಾಕತ್ತಾದಿತ್ತೇನು? ಮುಂದೆ ಇವರಿಬ್ಬರಿಗೆ ಹೊಡೆದಳ ಆ ತಾಯಿ. ಹೊಡೆದ ಬಳಕ ಋದುಗ್ರನನ್ನು, ಬಿಡಾಲನನ್ನು ಹೊಡೆದಾಗ ಇವ್ರಕ ಒಬ್ಬ ನೀಚ ದೈತ್ಯ ಇದ್ದ, ಶಿಕ್ಷುಕರ ಅಂಥೇಳಿ. ಭಾಳ ಕೆಟ್ಟ ದೈತ್ಯವ ಶಿಕ್ಷುಕರ ಅಂಥೇಳಿ. ಮುಂದೆ ಆ ತಾಯಿ ಹಿಂಗೆ ಆಟ ಬರ್ತೀಳು. ಅವ ಕೆಟ್ಟ ದೈತ್ಯ ಹೊಡಿಬೇಕಂತ ಹಿಂಗೆ ಅಡ್ಡ ಬರ್ತಿದ್ದ. ಆದ್ರೆ ಆದಿಶಕ್ತಿ ಮುಟ್ಟು ತಾಕತ್ತು ಇವನಿಗೆ ಆಗ್ತಿದ್ದಿಲ್ಲ. ಇವ ತಾನ ಬಹುತೇಕ ಈಕಿ ಹೆಣ್ಮಗಳು, ಈಕಿ ಯಾವಕಿನ ರಾಕ್ಷಸ ಅದಾಳ ಅಂದಿವ. ನಾವೇ ರಾಕ್ಷಸರದೀವ ಅಂತ ಮಾಡಿದೆವು, ನಮಗಿಂತಲೂ ಈಕಿ ಕೆಟ್ಟ ರಾಕ್ಷಸಿ ಇದ್ದಂಗೆ ಕಾಣ್ತಾಳಂತ ಸನೆ ಹೋದ ಕೂಡಲೇ ತನ್ನ ತದ್ರೂಪ ತೋರಿಸೋಳು. ಅವಾಗಂದ, ಈಕಿ ರಾಕ್ಷಸಿ ಅಲ್ಲೋ ಮಾರಾಯ, ಈಕಿ ನಮಗೆ ಮರ್ದನ ಮಾಡ್ಲಿಕ್ಕೆ ಆ ಆದಿಶಕ್ತಿನೇ ಬಂದಾಳಂದ. ಮುಂದೆ ಯುದ್ಧ ನಡೀತ ಪರಂಪಾರ. ಬರೇ ಮಹಿಷಾಸುರ ನಿತ್ತ ನೋಡ್ತಿದ್ದ. ಇವ ಶಿಕ್ಷಕರು ಆಟ ಬರ್ತಿದ್ದ. ಬರೋದ್ರೊಳಗಾಗ ತನ್ನಲ್ಲಿ ಇರುವಂಥ ಬಿಲ್ಲ ಬಾಣ ತಗೊಂಡು, ಸೈನ್ಯ ತಗೊಂಡು, ಅವಾಗ ಮುಂದೆ ಅಡ್ಡ ಬರೋದ್ರೊಳಗಾಗಿ ಆದಿಶಕ್ತಿ ಒಬ್ಬೊಬ್ಬರನ್ನ ಹೊಡೆದು ಸಂಹಾರ ಮಾಡ್ಕೋತ ಬರ್ತಾಳೆ. ಮುಂದೆ ಆದಿಶಕ್ತಿಯನ್ನು ನನಗೆ ಹೊಡ್ಯಾಂಗೆ ಕಾಣ್ತಾಳಂತೇಳಿ ಅವ ಕೆಟ್ಟ ದೈತ್ಯ ತನ್ನಲ್ಲಿ ಬಿಲ್ಲ ಬಾಣ ತೊಗೊಂಡು ಬಿಡಾಕತ್ತ. ಬಿಲ್ಲ ಬಾಣ ಮುರಿದು ಒಗದಳು. ಅವ ತನ್ನಲ್ಲಿದು
ಶಸ್ತ್ರ ಖಡ್ಗ ತೊಗೊಂಡು ಹೊಡಿಬೇಕಂದ ಆ ಖಡ್ಗ ಸಹಿತ ಮುರಿದು ಒಗದಳು. ಯಪ್ಪ ಇದು ಕೆಲಸ ಬಿರುಸಿ ಇದ್ದಂಗೆ ಕಾಣ್ತದ ಅಂದವ. ಈಗಿನ ಕೈಯಾಗ ನಾವು ಉಳ್ಯಂಗೆ ಕಾಣಿಸಲ್ಲ ಅಂತೇಳಿ ಏನು ಮಾಡ್ದ, ಇವನಿಗೆ ಭಯ ಹುಡ್ತು. ಇವನಿಗೆ ಭಯ ಹುಟ್ಟಿ ಇವ ಹಿಂದಕ್ಕೆ ಸರಿದ್ರೊಳಗಾಗಿ ಅವನ ಸೈನ್ಯ ಎಲ್ಲ ಕಲ್ತು ಆ ದೇವಿಗೆ ಅಂಜಿ ಓಡಕ್ಕೆ ಚಾಲು ಮಾಡಿಬಿಡ್ತು. ಅವಾಗ ಮಹಿಷಾಸುರ ಅದರ್ತಾನ, ಯಾರು ಹೋಗಬೇಡ್ರು, ಆಕೆಗೆ ಮುತ್ತಿಗೆ ಹಾಕಿರಿ, ಆಕೆಗೆ ಸುತ್ತಗಟ್ಟಿ ಎಲ್ಲರೂ ಕಲ್ತ ನಿಮ್ಮ ಬಾಣ ಬಿಡ್ರಿ, ಆಕೆ ಒಂದು ಏಕೋಚಿತ್ತ ಒಂದು ಹೆಂಗಸ ಸಾಯಂಗಿಲ್ಲೇನು, ನೀವು ಹೋಗ್ರಿ ಅಂತೇಳಿ ಅಂದಾಗ ಮತ್ತೆ ಇನ್ನು ಮಾಲಕನ ಮಾತು ಕೇಳಬೇಕಾಯ್ತು. ಮಹಿಷಾಸುರನ ಮಾತು ಕೇಳಿ ಎಲ್ಲರೂ ಸುತ್ತಗಟ್ಟಿ ಬಂದು ಅವಾಗ ಆ ತಾಯಿಗೆ ಬಿಲ್ಲ ಬಾಣ ಬಿಡ್ತಾರೆ. ಅವೆಲ್ಲ ಆ ತಾಯಿ ತಲೆ ಮೇಲೆ ಇರ್ತಕ್ಕಂಥ ಕಿರೀಟದೊಳಗೆ ಹೋಗಿ ನಡುತ್ತಿದ್ದು ಕರೆ, ಆದರೆ ಆ ತಾಯಿಗೆ ನಡುತ್ತಿದ್ದಿಲ್ಲ. ತಾಯಿಗೆ ನಡುವಂಥ ಬಾಣೆ ಈ ಭೂಮಿ ಮೇಲೆ ಅವಾಗ ಹುಟ್ಟಿದ್ದಿಲ್ಲ. ಇವರೆಲ್ಲ ರಗಡ ಪ್ರಯತ್ನ ಮಾಡಿದ್ರು, ಆ ದೇವಿಗೆ ಹೆಂಗರೆ ಮಾಡಿ ನಾವು ಹೊಡಿಬೇಕಂತ ವಿಚಾರ ಮಾಡಿದ್ರು. ಆದರೂ ಏನು ಮಾಡಿದ್ರು ಕೂಡ ಸಾಧ್ಯ ಆಗಲಿಲ್ಲ. ಸೈನ್ಯ ಎಲ್ಲ ಬಿಟ್ಟು ಅಂಜಿ ಓಡಿ ಹೋಗುವಂಥ ಸಮಯದೊಳಗೆ ಅವ ಚುಕ್ಷುಕರ ಅಡ್ಡ ಬಂದು ಆ ಶಿವನೇ ಈ ಶಿವಕ್ಕೆ ಹೊಡೆದು ಬಿಟ್ರಾಯ್ತಂಥೇಳಿ ದೇವಿ ವಾಹನ ಶಿವ ಇತ್ತಲ್ಲ, ಆ ಶಿವಕ್ಕೆ ಬಂದು ಹಿಂಗೆ ಅಡ್ಡಗಟ್ಟಿ ಅದರ ಕೂಗಲು ಹಿಡಿತಿದ್ದ. ಆದಿಶಕ್ತಿ ಇವ ಶಿವದ ಕೂಗಲು ಹಿಡಿಟ್ಲೆ ಆಕೆ ಅವನ ತಲೆಯನ್ನು ಚುಟ್ಟ ಹಿಡಿದು ತೆಳಗೆ ಹೋಗದೆ ಬಿಟ್ಟಳು. ಅವನಿಗೆ ತೆಳಗೆ ಹೋಗದೆ ಬಿಟ್ಟಳು. ತೆಳಗೆ ಹೋಗದಿದ್ದು ಅಟ್ಟೆ ತಡ ಬಿದ್ದು ನಡಗಲು ಕತ್ತಿದು ಗಡ 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 ಹೋಯ್ತನಂದವ. ಆವಾಗ ಆದಿಶಕ್ತಿ ಹೇಳ್ತಾಳ, ನಾ ಯಾರಿದ್ದೀನಿ ಒಂದು ಸ್ವಲ್ಪ ನನ್ನ ಕಡೆಗೆ ನೋಡಿ ಲಕ್ಷ್ಯ ಇಡು ನೀ ಅಂದಳು. ತೆಳಗೆ ಬಿದ್ದಾನ ಮಗ, ಯವ್ವ ನೀನು ಕಾಲು ಬೀಳ್ತೀನಿ ಬಿಡು ಅತ್ತಾನ. ಯಾವಾಗ ಮೊದಲು ಆ ದೇವತೆಗೆ ಕಬರಿಟ್ಟಿಲಿ ಮಗ ಏನು ಹೊಡಿತಾಳ ಅನ್ನೋದು ಗೊತ್ತಾಯ್ತು, ಕಾಲ ಕೈ ಬೀಳಕತ್ತ. ಆವಾಗ ಆದಿಶಕ್ತಿ ಎತ್ತಾಳ, ನೀ ಮಹಾ ಮುರುಕಿದ್ದಿ, ನೀ ಮಹಾ ನೀಚರಿದ್ದೀರಿ, ನಿಮ್ಮಿಂದ ಇಡೀ ನಮ್ಮ ದೇವತೆಗಳಿಗೆಲ್ಲ ಇಂಥ ತ್ರಾಸು ಕೊಡಕತ್ತೀರಿ ಅಂದ್ರೆ ನಿಮ್ಮ ಸಲುವಾಗಿ ನಾನು ಬಂದಕ್ಕಿ, ನಾನು ಆದಿಶಕ್ತಿ ಇದ್ದೀನಿ, ಇವಾಗ ನಿನ್ನ ಕತೆ ಮುಗೀತು ಅಂದಳು. ನಿನ್ನ ಕತೆ ಮುಗೀತಂದಳು. ಕುಂಬಳಕಾಯಿ ತೊಗೊಂಡು ಬರ್ಸಿ, ನಿನ್ನ ಕತೆ ಮುಗೀತಂದಳು. ದೇವಿ ಅವತಾರ ತೊಟ್ಟ ನಿಂತಾಗ ಬ್ರಹ್ಮಾಂಡ ಎಲ್ಲ ನಡಗಲಕತ್ತು. ಆ ದೇವಿ ಆದಿಶಕ್ತಿ ಬಂದು ಮಾರಿ ಮುಂದೆ ನಿತ್ತಾಳ. ಇವ ತೆಳಗೆ ಬಿದ್ದಾನ. ತನ್ನ ತದ್ರೂಪ ತೋರಿಸ್ದು ಎಳೆದಾಗ ನನಗೆ ಸಂಹಾರ ಮಾಡ್ಲಿಕ್ಕೆ ಬಂದಾಕಿನೇ ಇದ್ದಂಗೆ ಕಾಣಿಸ್ತಿ ಅತ್ತ ಒಂದೇ ಸವನ ತಾಯಿ ಕಾಲು ಹಿಡಿದು ಬೇಡ್ಕೊಳಕತ್ತ, ಯವ್ವ ನನಗೆ ಜೀವದಾನ ಮಾಡು ತಾಯಿ, ನನ್ನಿಂದ ತಪ್ಪಾಯಿತು ತಾಯಿ, ನಾನು ತಪ್ಪು ಮಾಡ್ದ ತಾಯಿ ಅಂತ ಒಂದೇ ಸವನ ತಾಯಿ ಪಾದ ಹಿಡಿದು ಕೇಳ್ಕೊಳಕತ್ತ. ನಿನಗೆ ಬಿಟ್ಟರೆ ಇನ್ನ ಈ ನನ್ನ ದೇವತೆಗಳಿಗೆ ನಿನ್ನಿಂದ ಹಿಂಸೆ ಕೊಡ್ತಿ ಮಗನ, ಇಲ್ಲಿವರೆಗೆ ನೀ ಮಾಡಿದ್ದು ಎಲ್ಲ ಕಾರ್ಯ ಮುಗೀತು, ಇನ್ನು ನಿನ್ನ ಮರ್ದನ ಮಾಡೇ ಬಿಡ್ತೀನಂತ ತಾಯಿ ತನ್ನಲ್ಲಿ ಇರ್ತಕ್ಕಂಥ ಖಡ್ಗ ತಗೊಂಡು ಅವನು ರುಂಡ ಹಾರಿಸಿ ಬಿಟ್ಟಳು. ಒಡಿರಿ. ಶುಭ ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಅಂಬಾ ಭವಾನಿ ಮಾತಾ ಕಿ ಜಯ. ಅಂಬಾ ಅಂಬಾ ಭವಾನಿ ಜಗದಂಬಾ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಗೌರಂಬಾ ಜಗದಂಬಾ ಗೌರಂಬಾ ತುಳುಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ. ದುಷ್ಟ ಶಿಕ್ಷಕಿ ಶ್ರೇಷ್ಠ ರಕ್ಷಕಿ ಅಂಬಾ ಭವಾನಿ ಜಗದಂಬಾ ಭವಾನಿ. ದುಷ್ಟ ಶಿಕ್ಷಕಿ ಶ್ರೇಷ್ಠ ರಕ್ಷಕಿ ಅಂಬಾ ಭವಾನಿ
ಜಗದಂಬಾ ಭವಾನಿ ಸೃಷ್ಟಿ ಜಾನಕಿ ಜೀವ ಪಾಲಕಿ ಸೃಷ್ಟಿ ಜಾನಕಿ ಜೀವ ಪಾಲಕಿ ಅಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ 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 ದಾನಾಂಬೆ ಎಂದು ಹೆಸರಾದೆನಿ ಗುಡ್ಡಾಪುರದ ಜಗದಂಬೆ 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 ದಾನಾಂಬೆ ಎಂದು ಹೆಸರಾದೆನಿ ಗುಡ್ಡಾಪುರದ ಜಗದಂಬೆ ಜಗದಂಬೆ ಕೊಲ್ಲಾಪುರದ ಮಹಾಲಕ್ಷ್ಮಿನಿ ಕೊಲ್ಲಾಪುರದ ಮಹಾಲಕ್ಷ್ಮಿನಿ ಎಲ್ಲ ದೇವರ ಶಿರಿಯಂದೆ ಹೇ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಬನದ ಶಂಕರಿ ನಾಮದಿಂದ ಬಾದಾಮಿಯೋಳು ಜಗದಂಬೆ 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 ಭವಾನಿ ಅಂಬಾ ಭವಾನಿ 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 ಬನದ ಶಂಕರಿ ನಾಮದಿಂದ ಬಾದಾಮಿಯೋಳು ಜಗದಂಬೆ ಕೊಲ್ಲೂರೋಳು ಮೂಕಾಂಬೆನಿ ಕೊಲ್ಲೂರೋಳು ಮೂಕಾಂಬೆನಿ ತುಳಜಪುರದ ತುಳಜಂಬೆ ಅಂಬಾ ಭವಾನಿ ಜಗದಂಬಾ ಭವಾನಿ ಗದಗ ಬಟ್ಟಿಗೇರಿ ಕರಿಯಮ್ಮನಿ ಶಿರಿಸಿಪುರದ ಮಾರಮ್ಮ ಅಂಬಾ ಅಂಬಾನಿ ಭವಾನಿ 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 ಅಂಬಾ 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 ಭವಾನಿ ಗದಗ ಬಟ್ಟಿಗೇರಿ ಕರಿಯಮ್ಮನಿ ಶಿರಿಸಿಪುರದ ಮಾರಮ್ಮ ಸೌದತ್ತಿಯ ಶ್ರೀ ಯಲ್ಲಮ್ಮನಿ ಸೌದತ್ತಿ ಗುಡ್ಡದ ಯಲ್ಲಮ್ಮನಿ ಮುನಿಯ ಬಾರದೆ ಹುಲಿಗೆಮ್ಮ ಅಂಬಾ ಭವಾನಿ ಜಗದಂಬಾ ಭವಾನಿ ಕಂಚಿ ಕಾಮಾಕ್ಷಿ ಮಧುರ ಮೀನಾಕ್ಷಿ ಗತ್ತರಿಗೆ ಪುರದ ಭಾಗಮ್ಮ 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 ಭವಾನಿ ಅಂಬಾ 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 ಕಂಚಿ ಕಾಮಾಕ್ಷಿ ಮಧುರ ಮೀನಾಕ್ಷಿ ಕತ್ತರಿಗೆ ಪುರದ ಭಾಗಮ್ಮ ನಾಡ ದೇವತೆ ದುರ್ಗ ದೇವತೆ ಕನ್ನೂರ ಪುರದ
ಚೌಡಂಬೆ ಅಂಬಾ ಭವಾನಿ ಜಗದಂಬಾ ಭವಾನಿ 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 ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ 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 ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬಾ ಭವಾನಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅಂಬಾ ಭವಾನಿ ಜಗದಂಬಾ ಭವ ಆಕಿನ ಶಕ್ತಿನೇ ಅಂಥದ್ದದ. 4 ದಿವಸ ಆಯ್ತು ನೋಡ್ಲಕತ್ತೇವ ನಾವು. ದಿನ ಒಂದು ಅವತಾರೇ ಬೇರೆನೇ ಇರ್ತದೆ ಆಕಿನ. ಮೊದಲನೇ ದಿವಸ ಅಂಬಾ ಭವಾನಿ ಅಂತ ನೋಡಿದವ್ರು ಅಷ್ಟೇ, ಹೊಳ್ಳಿ ಅಂಬಾ ಭವಾನಿ ನೋಡೇ ಇಲ್ಲ ನಾವು. ಮೊದಲನೇ ದಿವಸ ಅಂಬಾ ಭವಾನಿ ಅವತ್ತು ನೋಡಿದೆವು. 2ನೇ ದಿವಸ ದಾನಮ್ಮ, 3ನೇ ದಿವಸಿಗೆ ಎಲ್ಲಮ್ಮ, ಇವತ್ತು 4ನೇ ದಿವಸಿಗೆ ಶನಿವಾರದತ್ತ ಆಗ್ಯಾಳೋ ಗೊತ್ತಿಲ್ಲ, ಏನು ಯಾವ ವಾರದತ್ತ ಆಗ್ಯಾಳೋ ಗೊತ್ತಿಲ್ಲ. ಇವತ್ತು ವೆಂಕಟರಮಣ ಆಗಿ ಕೂತಾಳ. ನೀವು ಅನ್ಬೋದು ನಾವು ಹಂಗೆ ಏನಾರು ನಮ್ಮ ಕಡೆಯಿಂದ ಮಾಡೋಕ್ಕೆ ಸಾಧ್ಯ ಅದೇನ್ರಿ? ಸಾಧ್ಯ ಇಲ್ಲದ. ಯಾಕೆ ನಮ್ಮ ರೂಪ ಆಗಬೇಕಾಗಿತ್ತು, ನಮ್ಮ ಯಾಕಾಗಲ್ಲ. ಯಾವ ಶಕ್ತಿನೇ ಇಲ್ಲ ನಮ್ಮಲ್ಲಿ. ಮತ್ತು ಆ ಶಕ್ತಿ ಬೇಡ, ಬರೇ ತಿಂದು ದುಡಿಬೇಕಂದ್ರೆ ಶಕ್ತಿ ಇಲ್ಲ. ಆ ಶಕ್ತಿ ಒತ್ತಟ್ಟು ಉಳಿತು. ಈಗ ಬಹುತೇಕ ಅವಾಗ ನಮ್ಮ ತಾಯಿದೇವರು ಹೊಲಕ್ಕೆ ಹೋಗಿ ದುಡಿದು ಕಟ್ಟಿಗೆ ತಂದು ಅಡುಗೆ ಮಾಡ್ತಿದ್ದು. ಏನು ನೀರು ಹೊತ್ಕೊಂಡು ತರ್ತಿದ್ದು, ಶೇದಿ ಬಾವಿಗೆ ಹೋಗಿ ಆ ಕೊಡ ತೊಗೊಂಡು ಜೋಕೊಂಡು ತರ್ತಿದ್ದ. ತಾಂಬರ್ ಕೊಡ ಅದು. ಈ ಪ್ಲಾಸ್ಟಿಕ್ ಕೊಡ ಹೇಳಲ್ಲ ಈಗ, ಇನ್ನೆಲ್ಲಿ ತಾಂಬರ್ ಕೊಡಕ್ಕೆ ಹೋಗೋದು. ತಾಂಬರ್ ಕೊಡ ಇವ್ರ ಕೈಯಾಗ ಕೊಟ್ರೆ ಕಾಲೇ ಕೊಡ ಹೇಳಂಗಿಲ್ಲ. ಇನ್ನು ತುಂಬಿದ ಕೊಡ ಒತ್ತಟ್ಟು ಉಳಿತು. ಯಾಕಂದ್ರೆ ಇದು ದಿನಮಾನ ಆಟೋಮೆಟಿಕ್ ಚೇಂಜ್ ಹಾಕೋತ ಬಂದದ. ಅವಾಗ ನಮ್ಮ ತಾಯಿದೇರು ತಾಂಬರ್ ಕೊಡ ತೊಗೊಂಡು ಹೋಗಿ ಶೇದಿ ಬಾವಿ ಒಳಗೆ ತುಂಬಿಕೊಂಡು ಹಗ್ಗ ಹಿಡಿದು ಜೊಕ್ಕೊಂಡು ಒಬ್ಬರೇ ತಲೆ ಮೇಲೆ ಇಟ್ಕೊಂಡು ಬರ್ತೀರಂತ. ಈಗ ಆದಿತ್ಯವ ನಿಮ್ಮ ಕೈಲಿ ಅಲ್ಲೇ ನಳ ಅದಾವೀಗ. ಅದಕ್ಕೆ ಹೋಗಿ ಹಿಂಗೆ ಬಾಯಿ ಹಚ್ಚೋದು ಕುಡಿಲಕ್ಕ ಸರಿಯಾಗಿ ಆಗಲ್ಲ. ಮತ್ತು ಜಳಕ್ಕೆ ಮಾಡ್ಬೇಕಾದ್ರೆ ಹೋಗಿ ನಲ್ಲಿ ತಿರುಗಿದ್ರೆ ತೆಳಗೆ ಕೂತ್ ಬಿಡೋದು, ಅದನ್ನೇ ಮಾಡಿಸ್ಬಿಡ್ತೈತೆ ಜಳಕ್ಕೆ. ಎಷ್ಟು ವಾಜಿ ಬಂದವು ನೋಡ್ರಿ. ಮತ್ತು ಅದ್ರಾಗ ಇತ್ತಿತ್ತಲಾಗ ಮೊನ್ನೆ ನೋಡಿದೆವು ನಾವು, ಒಂದು ಕಡೆ ಹೋಗಿದ್ದೇವೆ ಪುರಾಣಕ್ಕೆ. ಯಪ್ಪ ನಮ್ಮ ಅರಿವಿ ಅದಾವ ಒಂಚೂರು ಯಾರ ಕೈಗಾರ ಕೂಡ್ರಿ ಒಕ್ಕೊಂಬರ್ಲಕ್ಕೆ. ಇಲ್ರಿ ಏನು ಒಗ್ಯೋದು ಅವಶ್ಯಕತೆ ಇಲ್ರಿ ಅಂದ್ರೆ ಅವರು. ಯಾಕಂದೆ, ಏನು ಇಟ್ಟೆ ಉಟ್ಕೋಲ್ಲ ಏನ ಅಂದೆ. ಯಪ್ಪ ನೀವ್ಯಾಕೆ ಅಟ್ಟೆ ಉಟ್ಕೋತೀರಿ, ಮಿಷನ್ ಅದು ಒಳಗೆ ಹಾಕಿದ್ರೆ ಸಾಕ್ರಿ, ಅದೆಲ್ಲ ತಾನೇ ಹೈರಾಣ ಮಾಡಿ ಹೊರಗೆ ತೆಗೆದು ಕೊಡ್ತದಂದ್ರು. 1 ತಾಸು ಕೊಟ್ಟೆವು, ತೊಗೊಂಡು ಬಂದೇವು ಗಬರು. ನೋಡ್ರಿ ಎಷ್ಟು ಬೆಳಗಾಗ್ಯಾವ ನಿಮ್ಮ ಅರಿವಿ, ಹೆಣ್ಮಕ್ಳು ಹೋಗಿದ್ರೆ ಹಿಂಗೆ ಆತಿದ್ವು ಏನ್ರಿ ಅಂದವ. ಹಾಗಾದ್ರೆ ಈ ಮಷಿನ್ ಒಂದು ನನಗೆ ಕೊಡಿಸ್ಕೊಡು, ನೀ ಏನು ನಾನು ಪುರಾಣ ರೊಕ್ಕನೇ ಕೊಡಬೇಡ ನನಗೆ. ಏನು ಮಾಡೋದದ, ಏನು ಮಾಡೋದದ? ಶಿವ ಸಾಂಬ ಜಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಅಂಬಾ ಭವಾನಿ ಮಾತಾ ಕೀ ಜಯ. ಹಿಂಗದಾವ ಜಗತ್ತೇ. ತಾಯಿ ಆದಿಶಕ್ತಿ ಚುಚ್ಚೂರನನ್ನ ಸಂಹಾರ ಮಾಡಿದಳು. ಮುಂದೆ 25 ದಿನ ಅಪರಂಪಾರ ಏಕ ನಡೆದಿದು. ಇದಕ್ಕೆ ಒಟ್ಟ ಸೀಮೆನೇ ಇಲ್ಲ. ತಾಯಿ ಬಂದಿದೆ, ಅದಕ್ಕೆ ಬಂದಾಳ, ಅವತಾರ ತೊಟ್ಟು ನಿತ್ತಾಳ. ಆಕೆ ಯಾರ ಖಬರಿಲ್ಲ. ಯಾಕೆ ಖಬರಿಲ್ಲ? ದೈತ್ಯರು ಅವರು ತಮ್ಮ ಖಬರಿಲ್ಲ. ದೇವಾನು ದೇವತೆಗಳು ಕೊಲ್ಲಬೇಕತ್ತ ಅವ್ರು ಕೂತಾರ, ಅವ್ರನ್ನ ಕೊಲ್ಲಬೇಕತ್ತ ಈಕಿ ಅವತಾರ ತೊಟ್ಟು ಬಂದಾಳ. ಎಷ್ಟು ಶಕ್ತಿ ಅದ ನೋಡ್ರಿ. ದುರ್ಗಿ ಆದ ಕೆಕಿನೇ, ಚಾಮುಂಡಿ ಆದ ಕೆಕಿನೇ. ದುಷ್ಟರ ಸಂಹಾರ ಮಾಡಾಗ ಆಕಿನ ಅವತಾರ ಹ್ಯಾಂಗಾಗಿ ಅದು ಗೊತ್ತದೇನು? ಮಾರೆಲ್ಲ ಕಪ್ಪಾಗ್ಯದ, ಕಣ್ಣೆಲ್ಲ ನೀಲಿ ವರ್ಣ ಆಗ್ಯಾವ, ಕೈಯನ ತ್ರಿಶೂಲರೇ ಕೆಂಪಗೆದ್ದ. ಈಗ ಬಂಗಾರ ವರ್ಣ ಇದ್ದಿದ್ದು ಅದು ಕೆಂಪಗೆ ಬೆಂಕಿ ಅಪ್ಲೆ ಕಾಣ್ಲಕತ್ತ. ಶಕ್ತಿ
ಆ ಶಕ್ತಿ ತಪ್ಪಾಪಲ ಅದರಾಗ. ಅದೇ ಅವತಾರ ತೊಟ್ಟು ನಿಂತಾಗ ಹಂಗಾಗ್ಯಾಳ. ಯಾರ ಭಕ್ತಿ ಭಾವದಿಂದ ಕರೀತಾರೋ ಆಕೆ ಸರಳ ನಮ್ಮ ನಿಮ್ಮಂಗಾಗಿ ಅವ್ರ ಮನೆಗೆ ಬಂದಾಳ. ಎಷ್ಟು ವ್ಯತ್ಯಾಸ ಅದಲ್ರಿ. ಭಕ್ತಿ ಇಟ್ಟವ್ರ ಮನ್ಯಾಗ ಮಹಾಲಕ್ಷ್ಮಿ ಆಗಿ ಬಂದು ಕೂತಾಳ, ಆಕೆಗೆ ಎದುರಾದವ್ರ ಮನ್ಯಾಗ ಇದೇ ಲಕ್ಷ್ಮಿ ಆಗಿ ಬಂದು ಕೂತಾಳ. ತಮಗೆಲ್ಲ ಗೊತ್ತದ, ವಿಜಯನಗರದ ಅರಸ ರಾಮರಾಯ ಅವರ ಮನೆಯೊಳಗೆ ತಲೆಮಾರಿ ಹಿಡ್ಕೊಂಡು ವಾಸ ಮಾಡಿದಳು ಲಕ್ಷ್ಮಿ, ಮಹಾಲಕ್ಷ್ಮಿ ದೇವಿ. ವಾಸ ಮಾಡಿದಾಗ ಅವನಿಗೆ ಪದೇ ಪದೇ ಹೇಳ್ತಿದ್ದಳು, ರಾಮರಾಯ ನೀನು ಯುದ್ಧಕ್ಕೆ ಹೋಗಬೇಡ, ಈ ಯುದ್ಧದೊಳಗೆ ನೀನು ಸೋಲಾಗ್ತದ, ನೀನು ಹೋಗಬೇಡ ಅಂತ ಹೇಳಿದಳು. ಆದರೂ ಕೂಡ ಮನ್ಯಾನ ದೇವಿ ಮಾತು ಮೀರಿ ಯುದ್ಧಕ್ಕೆ ಹೋದ. ಅಲ್ಲಿ ಯುದ್ಧದೊಳಗೆ ಅವ ಸೋತ. ಇಷ್ಟೆಲ್ಲ ಆದ ಬಳಿಕ ದೇವಿ ಹೇಳ್ತಾಳಪ್ಪ, ರಾಮರಾಯ ನೀನು ನನ್ನ ಮಾತಿಗೆ ಧಿಕ್ಕಾರ ಮಾಡ್ಲಕ್ಕತ್ತಿ, ನನ್ನ ಮಾತಿಗೆ ದರ್ಕಾರ ತರಲಾಗಿ ನಿನ್ನ ಐಶ್ವರ್ಯ ಒಂದಿನ ನಾ ಬಿಟ್ಟು ಹೋದ ಅಂದ್ರೆ ಇದು ಎಲ್ಲ ನಾಶ ಆಗ್ತದ. ನೋಡು, ಜಾಗ್ರತದಿಂದ ಇರುವಂಥ ತಾಯಿ ಆದಿಶಕ್ತಿ ಪದೇ ಪದೇ ರಾಮರಾಯಿಗೆ ಎಚ್ಚರ ಮಾಡ್ತೀಳು. ಆದರೆ ಇವನಿಗೆ ಶ್ರೀಮಂತಿಕೆ ಮದದಾಗ ಅದು ಏನೂ ಅರಿವು ಇರಲಿಲ್ಲ. ಮುಂದೆ ಒಂದಿನ ದೇವಿ ಹೇಳ್ತಾಳಪ್ಪ, ರಾಮರಾಯ ನಿನ್ನ ಶ್ರೀಮಂತಿಕೆ ನಾ ಬಂದು ಕೂತೀನಿ ಅಂತ ನಿನಗಿಂತ ಶ್ರೀಮಂತಿಕೆ ಬಂದದ. ಶ್ರೀಮಂತಿಕೆ ಬಂದದತ್ತ ನೀನು ಬಂಗಾರ ಚಪ್ಪಲ ಮಾಡಿಟ್ಟು ಮೆಟ್ಕೋಬೇಕಂತ. ಆ ಬಂಗಾರ ಚಪ್ಪಲ ಯಾವತ್ತು ಮೆಟ್ಕೋತಿ ನೋಡು, ಅವತ್ತೇ ನಿನ್ನ ಮನೆ ಬಿಟ್ಕೊಟ್ಟು ಹೋಗ್ತೀನತ್ತ ನಿನ್ನ ನೆನಪಿಟ್ಕೋ ಅಂದಳು. ಆದಿಶಕ್ತಿ ಹೇಳಕತ್ತಾಳ ಮಹಾಲಕ್ಷ್ಮಿ. ಅವಾಗ ರಾಮರಾಯ ದೇವಿ ಮಾತು ದರ್ಕಾರಿಲ್ಲ, ಖಬರಿಲ್ಲ, ಆದಿಶಕ್ತಿ ಬಿಟ್ಟು ಆದಳಂದ್ರೆ ನನ್ನ ಕತೆ ಏನಾಗ್ತದ ಅನ್ನೋದು ಇವನಿಗೆ ವಿಚಾರ ಇಲ್ಲ. ಎಷ್ಟು ಹೇಳಿದ್ರು ಕೇಳಿಲ್ಲ. ಗತ್ರಿ ಭಾಗಂ ಮೊದಲ ಅವನ ಮನೆಯಾಗ ಇದ್ದಾಕಿನಿಕ್ಕಿ ದೇವಿ. ಹೌದು, ಆಕಿದೆ ಹೇಳಕತ್ತೀನಿ ಆದಿಶಕ್ತಿ. ಅವಾಗ ದೇವಿ ಎಷ್ಟು ಎಚ್ಚರ ಮಾಡಿದ್ರೆ ಭೀ ಕೂಡ ಆ ಮಾತಿಗೆ ಬೆಲೆ ಕೊಡಲಿಲ್ಲ. ಬಂಗಾರ ಚಪ್ಪಲ್ಲ ತನ್ನ ಶ್ರೀಮಂತಿಕೆ ಒಳಗೆ ಬಂಗಾರ ಚಪ್ಪಲಿ ಮೆಟ್ಟಗೊಂಡ ಆ ತಾಯಿ ರಾತ್ರಿ ಮನೆ ಬಿಟ್ಟು ಹೋಗುವಂಥ ಪ್ರಸಂಗ ಬಂತು. ರಾತ್ರಿ ಮನ್ಕೊಂಡಾನ. ತಾಯಿ ಹೇಳ್ತಾಳ ಮಾರಿ ಮುಂದೆ ನಿಂತು, ರಾಮರಾಯ 8 ತಲೆಮಾರಿ ನಿನ್ನ ಮನೆ ಒಳಗಿದ್ದನ, ನಿನ್ನ ರಾಜ್ಯವಾಡ್ಯದೊಳಗಿದ್ದನ, ನಿನ್ನ ಆಸ್ಥಾನದೊಳಗಿದ್ದನ. ಇವಾಗ ಅವರೆಲ್ಲ ನಾ ಹೇಳ್ದಂಗೆ ಕೇಳಿದರಂತ ನಿನ್ನ ರಾಜ್ಯ ಆಸ್ಥಾನ ಇಲ್ಲಿವರೆಗೆ ಬತ್ತು. ಇವಾಗ ನೀವು ಒಬ್ಬವ ನನ್ನ ಮಾತು ಮೀರಿ ಅಂದ್ರೆ ನಾ ಇವತ್ತಿಗೆ ನಿನ್ನ ರಾಜ್ಯ ಬಿಟ್ಟು ನಾನು ಹೋಗಕ್ಕಿದ್ದೀನಿ. ನೀನು ಏನು ಮುಂದೆ ನಿನಗೆ ಹೆಂಗೆ ಮನಸ್ಸಿಗೆ ಬರ್ತದೆ ಹಂಗೆ ಮಾಡಂತ ಆದಿಶಕ್ತಿ ಹೇಳಿ ಈಕೆ ಅವನ ಮನೆ ಅವನ ರಾಜ್ಯ ವಾಡೆ ದಾಟದಳು. ಇವನಿಗೆ ಬತ್ತು ನೋಡ್ರಿ ಮಗನಿಗೆ ಕುತ್ತ ಬತ್ತು. ಆದಿಶಕ್ತಿ ಅವನ ಮನೆ ಬಿಟ್ಟು ಭೀಮಾ ನದಿ ಒಳಗೆ ಹೋಗಿದಳು. ಭೀಮಾ ನದಿ ಒಳಗೆ ಗಾಜಿನ ಕಂಬದೊಳಗೆ ಹೋಗಿ ಇದೇ ಭೀಮಾ ನದಿಯಾಗ ಹರ್ಕೊತ್ತ ಹೋಗಿ ಅಲ್ಲಿ ಅಫ್ಜಲಪುರ ತಾಲೂಕು ಗತ್ತರಿಗೆ ಎಂಬ ಪಟ್ಟಣಕ್ಕೆ ಹೋಗಿ ಒಬ್ಬ ಹಾಲು ಮತದ ಮನುಷ್ಯ ದ್ಯಾಮಣ್ಣ ಅಂಥೇಳಿ ಅವನ ಮೂಢ ಭಕ್ತಿಗೆ ಮೆಚ್ಚಿ ನಾ ತಾಯಿನ ಯಪ್ಪ ನಾನು ನಿಮ್ಮ ಊರಿಗೆ ಬರ್ತೀನಿ, ನಿಮ್ಮ ಊರಾಗ ಬಂದು ನಿಂತೀನಿ, ನಿಮ್ಮ ಊರಾಗ ಒಳಗೆ ಅಗಶಿಗೆ ಬಂದು ಕುಂದ್ರಬೇಕನ್ನೋ ವಿಚಾರ ನಂದದ, ಕರ್ಕೊಂಡು ಹೋಗಂತ ಆ ಸರ್ಪ ರೂಪದೊಳಗೆ ಮಾತಾಡಿದ ಹೇಳಿದಾಗ ನಾವು ಊರ ಗೌಡಗ ಊರಾನವ್ರಿಗೆ ಕರ್ಕೊಂಬಂದು ಆ ತಾಯಿಯನ್ನು ಕರ್ಕೊಂಡು ಹೋಗಿ ಮೆಟ್ಟ ಮಾಡಿಸಿದ. ಬಹುತೇಕ ಆ ತಾಯಿ ನಡುಗಡ್ಡೆಯಾಗ ಹೋಗಿ ಮೆಟ್ಟು ಮಾಡಿದಳನ ಇಡೀ ಗತ್ತರಿಗೆ ಕ್ಷೇತ್ರವೇ ಪಾಗಮ್ಮ ದೇವಿ ಅಲ್ಲಿ ಪಾದಿಟ್ಟನೆಲ್ಲ ಪಾವನಗೊಳಿಸಿದಳು. ಇಡೀ ಗತ್ತರಿಗೆ ಪಟ್ಟಣನೇ ಸುಕ್ಷೇತ್ರ ಮಾಡಿ ಇಟ್ಟಳು. ಸುಕ್ಷೇತ್ರ ಮಾಡಿ ಇಟ್ಟಳು. ಇವಂದು ಹೆಂಗಾಯ್ತು ಪರಿಸ್ಥಿತಿ? ರಾಮರಾಯಿಂದ ಎಲ್ಲಿಗೆ ಬತ್ತು? ಲಕ್ಷ್ಮೀ ಹೋದ ಮೂಲಕ ಏನರೇ ಉಳಿತದೇನ್ರಿ? ಏನೂ ಉಳಿಯಲ್ಲ. ಲಕ್ಷ್ಮಿ ನಮ್ಮ ಮನ್ಯಾಗ ಇರಬೇಕಾದ್ರೆ ಏನು ಮಾಡ್ಬೇಕ್ರಿ?
ಸುಮ್ಮ ಕಮ್ಮಗುಂಡು ಮುಕ್ಕೋಬೇಕತ್ತೀರೇನು? ಲಕ್ಷ್ಮಿ ನಮ್ಮ ಮನ್ಯಾಗ ಉಳಿಬೇಕಾದ್ರೆ ಏನು ಮಾಡ್ಬೇಕಂದ್ರೆ, ನಿಮ್ಮಲ್ಲಿ 100 ರೂಪಾಯಿ ಇದ್ದು ಅಂದ್ರೆ ಇದೇನೋ 100 ರೂಪಾಯಿದಾಗ ಒಂದು 5 ರೂಪಾಯಿ ಕಾಲಕ್ಕೆ ಮತ್ತೊಬ್ಬರಿಗೆ ಬೇಡಿ ಬಿಕಾರಿಗೆ ದಾನ ಧರ್ಮ ಪರೋಪಕಾರಕ್ಕೆ ಕೊಡಬೇಕು. 100 ರೂಪಾಯಿ ಲೋಟ್ ಎಲ್ಲಿ ಮುರಿಸೋದ? ಭಿಕ್ಷುಕರು ಬಂದಾರಂದ್ರೆ ಅವ್ರಿಗೆ ಮುರಿಸ್ಕೊಟ್ಟೆವು ಅಂದ್ರೆ 100 ರೂಪಾಯಿ ಲೋಟ್ ಮುರಿತ ನಡಿ ನೀವು ಹೋಗಿ ಮುಂದಿನ ಮನೆಗೆ ಅದು ಕಳಿಸದ್ರಿ. ಅದು ಉಳ್ಯಾದ 5 ರೂಪಾಯಿ ಉಳಿತದೆ, 95 ರೂಪಾಯಿ ನಿಮ್ದು ಹೋಗ್ತದೆ. 5 ರೂಪಾಯಿ ಕೊಟ್ರಿ ಅಂದ್ರೆ 95 ಉಳಿತದ, ಮತ್ತು 5 ರೂಪಾಯಿ ಕೊಡಲಿಲ್ಲ ಅಂದ್ರೆ 95 ಹೋಗಿ 5 ರೂಪಾಯಿ ನಿಮ್ಮಲ್ಲಿ ಉಳಿತದೆ. ದೇವಿ ಉಳಿಬೇಕಾದ್ರೆ ಏನು ಬೇಕು ಅಂದ್ರೆ ನಿಮ್ಮ ಪ್ರೀತಿ ಮತ್ತು ಭಕ್ತಿ ಬೇಕು. ಸುಮ್ಮನೆ ನಿಮಗೊಂದು ಮಾತು ಹೇಳ್ತೀನಿ, ಸಿದ್ದೇಶ್ವರ ಅಪ್ಪಗಳು ಹೇಳ್ಯಾರ ಈ ಕತೆ, ಬಹುತೇಕ ಯಾರು ಕೇಳಿರೇನಿಲ್ಲೋ ಗೊತ್ತಿಲ್ಲ, ಸುಮ್ಮನೆ ನೆನಪಿ ತಂದು ಕೊಡ್ತೀನಿ. ದೇವಿ ನಿಮ್ಮ ಮನೆಯೊಳಗೆ ಉಳಿಬೇಕಾದ್ರೆ ಹೆಂಗೆ ನೀವು ಇರಬೇಕಂತ ಕೇಳಿದ್ರೆ, ಓ ದೇವಿ ಆದಿಶಕ್ತಿ ಮಹಾಲಕ್ಷ್ಮಿ ಒಬ್ಬನ ಮನೆಯಲ್ಲಿ 8 ತಲೆಮಾರಿ ವಾಸ ಮಾಡ್ಯಾಳು. 9ನೇ ತಲೆಮಾರಿ ಇದ್ದಳು. ಅವಾಗ ಇವ ಯಜಮಾನ ಮನುಷ್ಯ 4 ಮಕ್ಕಳಿದ್ದೀವಿ, ನೀ ಗಂಡಸು ಮಕ್ಕಳು. ಅವಾಗ ಈ ತಾಯಿ 8 ತಲೆಮಾರಿ ಮುಗಿದು 9ನೇ ತಲೆಮಾರಿ ಅವನು 30 ವಯಸ್ಸಾಗಕ್ಕೆ ಬಂದಿತ್ತು ಅವನಿಗೆ, ಯಜಮಾನ ಮನುಷ್ಯ ಆಗಿದ್ದ. ಅವಾಗ ಒಂದು ದಿವಸ ರಾತ್ರಿ ತಾಯಿ ಎದ್ದು ಆವಾಗ ಹಸಿರು ಶೇರಿ, ಹಣಿ ಮೇಲೆ ಕುಂಕುಮ, ಕೈಯಾಗ ಹಸಿರು ಬಳಿ ತೊಟ್ಕೊಂಡಾಳ. ಆ ದೇವರು ಕೂಲೆಂದು ಬಂದು ಪಡಸಾಲ್ಯಾಗ ನಿತ್ತಾಳ. ಪಡಸಾಲೆಲ್ಲ ಬೆಳಕು ಬಿದ್ದದ. ಇವ ಮನೆ ಯಜಮಾನ ಮನುಷ್ಯ ಮನೆ ಜೇಜಿ ಅಂತ ಇರ್ತಾವ ತಲಬಾಕಲ ಮುಂದೆ, ಈಗೆಲ್ಲ ಜೇಜಿ ಅವು ಹೋಗ್ಯಾವ ಇವು ಮನೆ ಬಂದ ಕೂಡಲೇ. ಆ ಮನೆ ಜೇಜಾಗ ರಾತ್ರಿ 12 ಆಗ್ಯದ. ಇವ ಮನೆ ಜೇಜಾಗ ಮುಕ್ಕೊಂಡಾನ. 4 ಗಂಡಸು ಮಕ್ಕಳು 4 ಮಂದಿ ಸ್ವಸ್ಥ್ಯಾರು ಹೋಗಿ ತಮ್ಮ ಕೋಲ್ಯಾಗ ಮುಕ್ಕೊಂಡಾರ. ಈಕಿ ಪಡಸಾಲ್ಯಾಗ ಬಂದು ನಿತ್ತಾಳ, ಹಸಿರು ಶೇರಿ ಉಟ್ಟು, ಕೈಯಾಗ ಬಳಿ ಹಾಯ್ಕೊಂಡು, ಹಣಿ ಮೇಲೆ ಇಟ್ಟಾಗಲ ಕುಂಕುಮ ಹಚ್ಕೊಂಡು, ಕಾಲಾಗ ಗೆಜ್ಜಿ ಹಾಕ್ಕೊಂಡು ಬಂದು ನಿತ್ತಾಳ. ಅವಾಗಿವ ಅಂದ, ನನ್ನ ಸೊಸಿನೂ ಅಲ್ಲ, ನನ್ನ ಸ್ವಸ್ಥ್ಯರು ಅಲ್ಲ, ಈಕೆ ಯಾರು ಇದ್ದಿರ್ಬೇಕಪ್ಪ, ರಾತ್ರಿ ಹೆಣ್ಮಗಳು ಬಂದು ಪಡಸಾಲ್ಯಾಗ ಬಂದು ನಿತ್ತಾಳಲ್ಲ ಅಂತ ಇವ ಎದ್ದು ಕೂತು ನೋಡ್ದ. ಅವಾಗ ಈಕಿ ಸಣ್ಣಗೆ 5 ಹೊಂಟ್ಳು. ಅವಾಗ ತರಿಬ್ತಾನ, ಯವ್ವ ಯಾರಿದ್ದೀನಿ ನಿಂದ್ರಂದ. ಅವಾಗ ಈಕಿ ಎತ್ತಾಳ, ಯಾಕಪ್ಪ ಅಂದಳು. ಅಲ್ಲವಾ ನೀ ಯಾರಿದ್ದಿ, ಎಲ್ಲಿಗೆ ಹೊಂಟಿ ಅಂತ ಕೇಳ್ದ. ಅವಾಗ ಈಕಿ ಹೇಳ್ತಾಳ, ನಾನು ಲಕ್ಷ್ಮಿ ಅದೀನಿ, ನಿನ್ನ ಮನೆಯಂದು ಇವತ್ತು ನಾ ಹೋಗ್ತೀನಿ, ನಾ ಲಕ್ಷ್ಮಿ ಅದೀನಿ, ಇವತ್ತು ನಿನ್ನ ಮನೆಯಂದು ಹೋಗ್ತೀನಿ ಅಂದಾಗ ಅವಾಗ ಮನೆ ಯಜಮಾನ ತಾನೆ, ಯವ್ವ 8 ತಲೆಮಾರಿ ಹಿಡ್ಕೊಂಡು ಇದು ನಂದು 9ನೇ ತಲೆಮಾರಿ. ಆ 9ನೇ ತಲೆಮಾರಿದಿಂದ ಅವನ ಮನ್ಯಾನ ಲಕ್ಷ್ಮಿ ಹೋಗ್ಯಾಳ ಅಂದ್ರೆ, ಯವ್ವ ನಾಳೆ ನೀವು ಹೋದ ಬಳಕ ನಮ್ಮ ಪರಿಸ್ಥಿತಿ ಭಾಳ ಹೈರಾಣ ಬರ್ತದೆ, ನೀ ಯಾಕೆ ಹೊಂಟಿ ಹೇಳು ಅಂದ. 8 ದಿನ ಆತು ನಿನ್ನ ಮನೆಯಾಗಿರಲಿ ಅಂದಳು ಲಕ್ಷ್ಮಿ. 8 ದಿನ ಆತು ನಿನ್ನ ಮನೆಯಾಗಿರಲಿ, 9 ತಲೆಮಾರಿ ಹಿಡ್ಕೊಂಡು ನಿನ್ನ ಮನ್ಯಾಗ ಅದೀನಿ, ನಾ ಇನ್ನು ಮುಂದೆ ಹೋಗಿ ಮತ್ತೊಬ್ಬರ ಮನೆ ಸೇರಕ್ಕೆ ಅದೀನಿ, ನಾ ಹೋಗ್ತೀನಿ, ದಾರಿ ಬಿಡು ಅಂದಳು. ಅವಾಗ ಇವ ತಾನೆ, ಯವ್ವ ನೀವು ಹಾದಿ ಅಂದ್ರೆ ನನ್ನ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗ್ತದೆಯವ್ವ, ನೀವು ಹೋಗಬೇಡ, ಕೈ ಮುಗಿತೀನಂದ. ಅಡ್ಡಗಟ್ಟದ. ಅವಾಗ ಆ ದೇವಿ ಹೇಳ್ತಾಳಪ್ಪ, ನೀ ಏನು ಬೇಡ್ತಿ ಬೇಡು, ನಾ ಬೇಡಿದ್ದು ಕೊಟ್ಟು ಒಟ್ಟು ನಾ ಈ ಸದ್ದು ಹೋಗಕ್ಕೆ ಅಂದಳು. ಅವಾಗ ಇವ ಕಣ್ಣನ ನೀರು ತಂದ ಯಜಮಾನ ಮನುಷ್ಯ ಮನೆ ಮಾಲೀಕ, ಯವ್ವ ಹೋಗಬೇಡ ತಾಯಿ, ನೀವು ಹೋಗೋದೇ ಕರೆ ಇತ್ತಂದ್ರೆ ಇವತ್ತೊಂದು ದಿವಸ ಇರು, ನಾಳೆ ನನ್ನ 4 ಮಂದಿ ಮಕ್ಕಳಿಗೆ ಕೇಳಿ ಬಂದು ನಿನಗೆ ಹೇಳ್ತೀನಿ, ನೀವು ಹೋಗಿ ಬಿಡಕತ್ತಿ ಅಂತ. ನೀವು ಹೋಗಕತ್ತಿ ಇಷ್ಟಂದು ಕೂಡಲೇ ತಾಯಿ, ಎಷ್ಟು ದಿವಸ ನಿಂತೀನಿ, 9 ತಲೆಮಾರಿ ನಿಂತೀನಿ, ಇವತ್ತೊಂದು ದಿವಸ ನಿಂದ್ರಲಕ್ಕೆ ನನಗೇನು ವಾಜ್ಯ ಆಗ್ತದೇನು, ಇವತ್ತೊಂದು ದಿನ ನಾ ಇರ್ತೀನಿ, ನಾಳೆ ನಿನ್ನ ಮಕ್ಕಳಿಗೆ ಕೇಳಿ ನೀ ಹೇಳು, ನಾ ಹೋಗ್ತೀನಿ ಅಂದಳು. ಆಯ್ತು ಬಾ ಅಂದ. ತಾಯಿ ಮತ್ತು ಒಳಗೆ ಹೋಗಿ ತಾ ಇದ್ದ ಜಾಗದೊಳಗೆ ಕೂತಳು. ಅವಾಗ ಮರುದಿನ ಮಕ್ಕಳಿಗೆ ಕೇಳ್ತಾನ, 4 ಮಂದಿ ಗಂಡಸು ಮಕ್ಕಳಿಗೆ ಕೂಡಿಸ್ದ, 4 ಮಂದಿಗೆ ಸ್ವಸ್ಥರಿಗೆ ಕೂಡಿಸ್ದ, ಎಲ್ಲರಿಗೆ ಕರೆದು ಕೇಳ್ತಾನ, ಯಪ್ಪ ಅಂದ ಮಕ್ಕಳಿಗೆ, ಯಾಕ್ರಿಯೋ ಯಾಕೆಪ್ಪ? ಏನಿಲ್ಲ, ಲಕ್ಷ್ಮೀ ರಾತ್ರಿ ನಮ್ಮ ಮನೆಯಂದು ಹೊಂಟೇಳು, ಆಕೆಗೆ ನಾ ತರಬೀನಿ, ಇವತ್ತೊಂದು ದಿವಸ ನನ್ನ ಮಕ್ಕಳಿಗೆ ಕೇಳಿ ಹೇಳ್ತೀನಿಯವ್ವ, ಹೋಗಬೇಡ ಅಂತ ಹೇಳೀನಿ, ನೀ ಏನು ಬೇಡ್ತಿ ಬೇಡಿದು ಕೊಟ್ಟು ಹೋಗ್ತೀನಿ ಅಂತ ಹೇಳ್ಯಾಳ. ಇವತ್ತೊಂದು ದಿವಸ
ನಾ ತರಬಿದಕ್ಕಾಗಿ ಲಕ್ಷ್ಮಿ ನಮ್ಮ ಮನ್ಯಾಗ ಉಳ್ಕೊಂಡಾಳ. ನನಗೆ ಕೇಳಿ ಹೇಳು ನಾವು ಹೋಗಾಕಿದ್ದೀನಿ ಅಂದಾಳ. ಮತ್ತು ಇವತ್ತು ಲಕ್ಷ್ಮಿ ಹೋತಾಳಂತ. ಮತ್ತು ಏನು ಬೇಡುವುದಂತ ಮನೆ ಯಜಮಾನ ಮಕ್ಕಳಿಗೆ ಕೇಳ್ದ, 4 ಮಂದಿ ಮಕ್ಕಳಿಗೆ. ಅವ್ರು 4 ಮಂದಿ ಮಕ್ಕಳು ಸುಮ್ಮನೆ ಇತ್ತರು. ಅವ್ರೇನು 4 ಮಂದಿ ಹೆಂಡ್ರಿದ್ರಲ್ಲ, ಅವರು 4 ಮಂದಿ ಹೆಂಡ್ರಿಗೆ ಅಂದ, ಯಾವ ನಿಮ್ಮ ಗಂಡದ್ಯಾರು ಏನೂ ಬೇಡಲಾಗ್ಯಾರ, ಮತ್ತು ನೀವೇನು ಬೇಡವ್ರಿದ್ದೀರಿ ಅಂದ್ರೆ ಬೇಡ್ರಿ, ನೀವೇನು ಬೇಡವ್ರಿದ್ದೀರಿ ಬೇಡ್ರಿ ಅಂದಾಗ ಅವಾಗ ಹಿರಿಯಾಕಿ ಸೊಸಿ ಅಂದಳು, ಮಾವ ಆಕಿ ಲಕ್ಷ್ಮಿಗೆ ಹೇಳು ಏನಂತ ಹೇಳು, ನಾವು 4 ಮಂದಿ ನೆಗೆಣ ಮಕ್ಕಳು ಅದೇವು, 4 ಮಂದಿ ನಮ್ಮ ಭಾವ ಗಂಡದೇರು, 4 ಮಂದಿ ಅಣ್ಣ ತಮ್ಮದೇರು ಅದಾರ, 4 ಮಂದಿಗೆ ಒಂದು 100 ಎಕರೆ ಆಸ್ತಿ ಕೊಟ್ಟಕ್ಕೆ ಹೋಗಿಬಿಡುವತ್ತೇಳು. ಅವಾಗ 2ನೇದಕ್ಕಿ ಕೇಳ್ದ ಮಾವ, ತಂಗಿ ಮತ್ತು ನಿಮ್ಮ ಅಕ್ಕ ಹಿಂಗೆ ಬೇಡ್ಯಾಳವ, ಮತ್ತು ನೀ ಏನು ಬೇಡ್ತಿ ಅಂತ ಕೇಳ್ದ. ಅವಾಗ ಆಕೆ ಅಂದಳು, ಏನಿಲ್ಲ ಮಾವ, ನಮ್ಮ ಮೈ ಮ್ಯಾಲ ಹೈಕೊಂಡ್ರೆ ವಾಜ್ಯ ಆಗಬೇಕು, 4 ಮಂದಿ ಮೈ ಮ್ಯಾಲ ಅಟ್ಟು ಬಂಗಾರ ಕೊಟ್ಟು ಆಕೆಗೆ ಹೋಗಿಬಿಡುವತ್ತೆ. ಅವಾಗಿನ್ನು 3ನೇದಕ್ಕಿ ಉಳಿದೇಳು. 3ನೇದಕ್ಕಿಗೆ ಕೇಳ್ದ, ಯಾವ ಮತ್ತು ನೀ ಏನು ಹೇಳಕ್ಕಿದ್ದಿ ಅಂದ. ಏನಿಲ್ಲ ಮಾವ, ನಾವು ಕೂತು ಉಂಡ್ರೆ ನಮ್ಮ ತಲೆ ಹೋಗತನೂ ಸವಿಬಾರದು ಅಂಥದ್ದೊಂದು ಸಂಪತ್ತು ಕೊಟ್ಕಿರಿ ಆಕೆಗೆ ಹೋಗಿಬಿಡುವತ್ತೇಳು. 3 ಮಂದಿ ಮುಗೀತು. ಇನ್ನು ಕೊನೆ ಸೊಸಿ ಒಬ್ಬಾಕಿ ನಿಂತೇಳು. ಅವಾಗ ಮಾವ ತಾನು, ಯವ್ವ ಎಲ್ಲರದು ಮುಗೀತು ಮಗಳ, ಮತ್ತು ನೀವೊಬ್ಬಾಕಿ ಏನು ಕೇಳಕ್ಕಿದ್ದಿ ಕೇಳು ಅಂದ. ಅವಾಗ 4ನೇ ಸೊಸಿ ಕಡಿ ಊಟ ಸೊಸಿ ಅತ್ತಾಳ, ಮಾವ ಆ ಲಕ್ಷ್ಮಿಗೆ ಹೇಳು, ಏನು ಹೇಳಬೇಕು ನೀನು, ಏನು ಬೇಡ, ರೊಕ್ಕ ಬೇಡ, ಹೊಲ ಬೇಡ, ಬಂಗಾರ ಬೇಡ, ರೂಪಾಯಿ ಬೇಡ, ದನ ಕನ ಏನೂ ಬೇಡ, ಇವತ್ತು ತಂದು ನಾವು 70 ಉಪವಾಸ ಬೀಳಿಕರೆ ನಾವು 4 ಮಂದಿ ಅಕ್ಕ ತಂಗಿದೇರು, ನಮ್ಮ 4 ಮಂದಿ ಭಾವ ಮೈದನದೇರು, ನಾವೆಲ್ಲರೂ ಸಾಯತನ ಪ್ರೀತಿಯಿಂದ ಒಂದೇ ಗಂಗಳದಾಗ ಉಣುವಂಥದ್ದು ಆಶೀರ್ವಾದ ಮಾಡಿ ಹೋಗತ್ತೇಳು. ಅಷ್ಟೇ ಸಾಕತ್ತೆ ಹೇಳಿದ್ರು. ಅವಾಗ ಮಾವ ಕಣ್ಣಾಗ ನೀರು ತಂದ, ತಂಗಿ ಇದು ನನಗೂ ಹೊಳಿಲಿಲ್ಲವ, ನಿನಕ್ಕಿಂತ 3 ಮಂದಿ ಹಿರಿಯವರು ನಿಮ್ಮ ಆಕದೇರಿದ್ದರು, ಅವ್ರಿಗೆ ಹೊಳಿಲಿಲ್ಲವ, ಇದು ಎಂಥ ಮಾತು ತಂಗಿ, ನಮ್ಮ ಪ್ರೀತಿನೇ ಕಡಿಬಾರದು, ಒಂದೇ ಗಂಗಳದಾಗ ಉಣುವಂಥದ್ದು ಇಂಥದ್ದು ಕೇಳ್ದಿಲ್ಲವ, ನನಗೆ ಬಹುತೇಕ ಇದು ನನಗೂ ತಿಳಿಲಿಲ್ಲ ತಂಗಿ ಅಂಥೇಳಿ ಮಾವ ಕಣ್ಣಾಗ ನೀರು ತಂದ. ಮಾವ ಕಣ್ಣಾಗ ನೀರು ತರೋದು ಅಟ್ಟೆ ಅಲ್ಲ, ಅವನ ಹಿಂದೆ ಲಕ್ಷ್ಮಿ ನಿಂತೇಳು, ಆಕಿನ ಕಣ್ಣಾಗ ನೀರು ಹರಿಲಕತ್ತಿತ್ತು. ಮಾವ ಹೊಳ್ಳಿ ಹಿಂಗೆ ತಿರುಗಿ ನೋಡ್ದ, ಹಿಂದೆ ಲಕ್ಷ್ಮಿ ನಿಂತೇಳು. ಅವಾಗ ಮಾವ ಕೇಳ್ತಾನೆ ಲಕ್ಷ್ಮಿಗೆ, ಯವ್ವಾ ನನ್ನ ಸೊಸಿ ಮಾತು ಕೇಳಿ ನೀವು ಹೋಗ್ತಿ ಅನ್ನೋದು ಭಯಕ್ಕಾಗಿ ನನ್ನ ಕಣ್ಣಾಗಿ ನೀರು ಬಂದಾವ, ಮತ್ತು ನಾ ಅದಕ್ಕೆ ಅಳ್ಳಕತ್ತೀನಿ, ಮತ್ತು ನಿನ್ನ ಕಣ್ಣಾಗ ನೀರು ಬಂದಾವ, ನೀ ಅಳ್ಳಕತ್ತಿ ಅಲ್ಲ ಯಾಕತ್ತ ಮಾವ ಲಕ್ಷ್ಮಿ ಕೇಳ್ದ. ಅವಾಗ ಲಕ್ಷ್ಮಿ ಹೇಳ್ತಾಳೆ, ಎಲ್ಲಿ ಪ್ರೀತಿ ಇರ್ತದ, ಎಲ್ಲಿ ಭಕ್ತಿ ಇರ್ತದ, ಎಲ್ಲಿ ನಿನ್ನ ಸೊಸಿ ಮಾತೇನು ಕೇಳ್ದಲ್ಲ, 70 ಉಪವಾಸ ಬೀಳಿಕರೆ ಆದರೆ 70 ಉಣುವಂಥ ಗಂಜಿ ಕೊಟ್ಟರೆ ಕೂಡ 4 ಮಂದಿ ಪ್ರೀತಿ ನಾವು ಇರತನ ಕಡಿಲಾರ್ದಂಗೆ ಒಂದೇ ಗಂಗಳದಾಗ ಉಣುವಂಥ ಇದೊಂದು ಪ್ರೀತಿ ಕೊಟ್ಟು ಹೋಗತ್ತೇನು ನಿನ್ನ ಸಣ್ಣ ಸೊಸಿ ಅಂದಳಲ್ಲ. ಎಲ್ಲಿ ಪ್ರೀತಿ ಇರ್ತದ ಅಲ್ಲಿ ನಾ ಇರ್ತೀನಿ, ಈ ಮನೆಯಿಂದ ನಾ ಹೋಗಂಗಿಲ್ಲ ಅಂತ ಲಕ್ಷ್ಮಿ ಒಳಗೆ ಹೋಗಿ ಕೂತಳು. ಜರದ ಪಿತಾಂಬರ ಮಿರಿಗೆಗಳಲೆಯುತ ತರುಳನ ಮ್ಯಾಲ ತಾಯಿ ಕರುಣ ಬಿಟ್ಟು ಬೇಗ ಬಾರೆ ನಮ್ಮನಿ ತನಕೆ ಭಾಗ್ಯದ ಲಕ್ಷ್ಮಿ, ಬಾರೆ ನಮ್ಮನಿ ತನಕೆ ಭಾಗ್ಯದ ದೇವಿ, ಬಾರೆ ನಮ್ಮನಿ ತನಕೆ, ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ, ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ, ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ, ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ, ಬಾರೆ ನಮ್ಮನಿ ತನಕ ಭಾಗ್ಯದ ಲಕ್ಷ್ಮಿ, ಬಾರೆ ನಮ್ಮನಿ ತನಕ. ಜರ
ಕಂಕಣ ದುಂಡು ಕರದಲ್ಲಿ ಒಳೆಯುತ್ತ ಲಕ್ಷ್ಮೀ ಬಾರಮ್ಮ ಅಮ್ಮ ಅಮ್ಮ ಲಕ್ಷ್ಮೀ ಅಮ್ಮ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ್ತ ಸರಗಿ ಸರವು ಚಂದ್ರಹಾರಗಳೊಳೆಯುತ್ತ ಸರಗಿ ಸರವು ಚಂದ್ರ ಹಾರಗಳೊಳೆಯುತ್ತ ಬಾರೆ ನಮ್ಮನಿ ತನಕೆ ಭಾಗ್ಯದ ಲಕ್ಷ್ಮಿ ಬಾರೆ ನಮ್ಮನಿ ತನಕೆ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕೆ ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ಅಮ್ಮ ಅಮ್ಮ ಮಾತೆ ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಅಮ್ಮ ಲಕ್ಷ್ಮೀ ಬಾರಮ್ಮ ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ಇಂದಿರೇಶನ ಕೂಡ ಇಂದು ನಮ್ಮನಿಗಾಗಿ ಬಾರೆ ನಮ್ಮನಿ ತನಕೆ ಭಾಗ್ಯದ ಲಕ್ಷ್ಮಿ ಬಾರೆ ನಮ್ಮನಿ ತನಕೆ ಭಾಗ್ಯದ ಲಕ್ಷ್ಮಿ ಬಾರೆ ನಮ್ಮನಿ ತನಕೆ ಬಾರೆ ನಮ್ಮನಿ ತನಕೆ ಬಾರೆ ನಮ್ಮನಿ ತನಕೆ ಲಕ್ಷ್ಮೀ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಬಾರೆ ನಮ್ಮ ಮನೆತನಕ್ಕೆ ಭಾಗ್ಯದ ಲಕ್ಷ್ಮಿ ಬಾರೆ ನಮ್ಮ ಮನೆತನಕ್ಕೆ ತಾವೆಲ್ಲರೂ ಗುಣಗಾನ ಮಾಡಬೇಕು. ಲಕ್ಷ್ಮಿ ಇರಬೇಕಾದ್ರೆ ಹೇಳಿದ್ನಲ್ಲ ಏನಿದ್ರೆ ಇರ್ತಾಳೆ ನಿಮ್ಮ ಪ್ರೀತಿ ಮನ್ಯಾಗ ಶಾಂತಿ ಇರಬೇಕು. ಯಾರ ಮನ್ಯಾಗ ಶಾಂತಿ ಅದ ಅವ್ರ ಮನ್ಯಾಗ ಲಕ್ಷ್ಮಿ ಅದಾಳ ಅಂತ ತಿಳ್ಕೊಬೇಕು. ಅವ್ರ ಮನ್ಯಾಗ ಆಕಿ ಬಂದೇ ಬರ್ತಾಳೆ. ಮತ್ತು ಅವ್ರ ಮನ್ಯಾಗ ಕ್ರಾಂತಿ ನಡೆದಿತ್ತು ಅತಿ ಸ್ವಾಸ್ಥ್ಯ ಅದ ಅಂದ್ರೆ ಲಕ್ಷ್ಮಿ ರಾತ್ರಿನೇ ಬಿಟ್ಟು ಹೋಗೋದಲ್ಲ ಹಗಲತ್ತೆ ಬಿಟ್ಟು ಹೋಗ್ತಾಳೆ. ಏನೇವು ಯಾಕೆ ಮನ್ಯಾಗ ನೀವು ನೆಗೆಣ ಮಕ್ಕಳಾಗಲಿ ಅತಿ ಸ್ವಸ್ಥರಾಗಲಿ ಪ್ರೀತಿದಿಂದ ನಗನಗುತ್ತ ನೀವು ಎಷ್ಟು ಚೆನ್ನಾಗಿ ಒಪ್ಪತ್ತು ಉಳ್ಳಿ ಒಪ್ಪತ್ತು ಉಪವಾಸ ಬೀಳಿ ಕರೆ ಆದ್ರೆ ಪ್ರೀತಿದಿಂದ ನೀವು ನಿಮ್ಮ ಮನ್ಯಾಗ ಅತ್ತೆ ಆಗಲಿ ಸ್ವಸ್ಥರಾಗಲಿ ನೆಗೆಣ ಮಕ್ಕಳಾಗಲಿ ಹಿಂಗಿದ್ದೀರಿ ಅಂದ್ರೆ ನಿಮ್ಮ ಮನ್ಯಾಗ ಲಕ್ಷ್ಮಿ ಬಂದು ಇರ್ತಾಳಂತ ತಿಳ್ಕೊಬೇಕು. ಮತ್ತು ಅದನ್ನೇ ಬಿಟ್ಟು ಅತ್ತಿಗೆ ಸೊಸೆ ಕಾಲ್ತು ಗ್ವಾರಮಸ್ಸು ನಡೀತಂದ್ರೆ ಎಲ್ಲಿ ಕಿರಿಕಿರಿ ಇರ್ತದೆ ನೋಡು ಅಲ್ಲಿ ಯಾವತ್ತೂ ಲಕ್ಷ್ಮಿ ಇರೋಕ್ಕೆ ಸಾಧ್ಯ ಇಲ್ಲ. ಇದು ಮಾತು ನೆನಪಿಟ್ಕೋರಿ ಹೌದಿಲ್ಲ? ಹಾಂ ಅದು ಮತ್ತು ಹಿಂಗೆ ಮಾಡಿದ್ರೆ ಇರ್ತಾಳೆ ಏನೋ ಲಕ್ಷ್ಮಿ. ಮನ್ಯಾಗ ಗಾಂಡದೇರು ನಿಂದರ್ಲಾಗ್ಯಾರ ನಿಮ್ಮ ಅಂಜಿಕೆಗೆ ಕಿರಿಕಿರಿ ಆಗಿ ನಿಮ್ಮ ಕಡೆದು ಅಲ್ಲ ನಮ್ಮ ಕಡೆದು ಹೇಳಕತ್ತೀನಿ ನಾನು. ಇಲ್ಲ ಏನು ಮಾಡೋಕ್ಕಾಗಲ್ಲ. ಗಂಡ ಪೊಲೀಸ ಹೇಳ್ತಿ PSI ಹ್ಯಾಂಗೆ ಹೇಳ್ತಿ PSI ಐತಿರೇನು ನೋಡಿ ಅವ ಎಲ್ಲೇ 4 ಮಂದಿ ಹೊರಗೆ ಕೂತಿರ್ತಾನೀಗ. ನಾನು 4 ಮಂದಿ ಕೂತಾಗ ಈಗ ಕೇಳ್ತಾಳ ಏಯ್ ನಿಮ್ಮ ಅಪ್ಪಗೆ ಹೋಗಿ ಹೇಳ ಕಾರ್ ಪುಡಿ ಇಲ್ಲ ತೊಗೊಂಬಾತ್ ಹೇಳೋನಿ. ಯಾವನ ಅಪ್ಪ ನಮ್ಮ ಮಾತು ಕೇಳಲ್ಲ. ಏಯ್ ನಿಮ್ಮ ಮಾತು ಕೇಳಿನಂದ್ರೆ ಅವ್ನಿಗೆ ಬಾತ್ ಹೇಳಿ ಪಾಪ ಮಮ್ಮಿ ಬಾತ್ ಮಮ್ಮಿ ಬಾ ಅಂದ ಕೂಡಲೇ ಮಗ 4 ಮಂದಿ ರಗಡ ಆಚಾರ ಹರಿತಿರ್ತಾನೆ ಕೂತು ಮಮ್ಮಿ ಬಾ ಅಂದಾಳ ಅಂದ ಕೂಡಲೇ ಇವ್ರಿಗೆ ಅಲ್ಲೇ ಬಿಟ್ಟ ಸಣ್ಣಗೆ ಮನೆಗೆ. ಯಾಕೆ ಏಯ್ ಕಬರ್ಗೇಡಿ ಮನ್ಯಾಗ ಕಾರ್ ಪುಡಿ ಇಲ್ಲ ಗೊತ್ತದಿಲ್ಲ ಆಕೆ ತಾನ ದರ್ಪ ನೋಡ್ರಿ PSI ಅನ್ಬೇಕಿಲ್ಲ ಆಕೆಗೆ. ಅವ ಅಲ್ಲಿದ್ದು ಎಬ್ಬಿಸಿ ತರಿಸಲ್ಲ ಗಂಡಗ. ಅದಕ್ಕೆ ಹೇಳ್ತಿ PSI ಗಂಡ ಪೊಲೀಸ್ ಈಕಿ ಮನ್ಯಾಗ ಕೂತು ಕರೆದಾಳ ಅವ ಅಲ್ಲಿದ್ದು 4 ಮಂದಿ ಅದು ಬಂದಾನ ಹೌದಿಲ್ಲ? ಒಳಗೆ ಹೆಂಗೂ ಆಗ್ತಾವ. ಯಾಕೆ ಹೇಳ್ದ ಅಂದ್ರೆ ಅತಿ ಸ್ವಸ್ಥರು ಚೆನ್ನಾಗಿ ಶಾಂತಿ ಸಮಾಧಾನದಿಂದ ಬದುಕ್ರಿ. ಅದೇನೋ ಆಗಿತ್ತ ಮನ್ಯಾಗ ಆತಿ ಭಾಳ ಜಿಪ್ಪಣಿದಳತಿ ಯಾವ ನೀವು ಸ್ವಸ್ಥರು ಹಂಗೆ ಮಾಡಬೇಡಿ.
ಸ್ವಸ್ಥರಿಗೆ ನೀವು ಹೆಂಗೆ ನೋಡ್ಕೋಬೇಕಂದ್ರೆ ಮಗಳಂಗೆ ನೋಡ್ಕೋರಿ. ಅತ್ತಿದೇರು ಸ್ವಸ್ಥರಿಗೆ ಮಗಳಂಗೆ ನೋಡ್ಕೋರಿ. ಸ್ವಸ್ಥ್ಯರ ತಾಯಿ ಅತ್ತಿಗೆ ತಾಯಿ ಹಂಗೆ ನೋಡ್ಕೋರಿ. ಎಂದೂ ನಿಮ್ಮ ಮನೆ ಜಗಳ ಸಹಿತ ಸುಳಿದಿಲ್ಲ. ಒಂದು ಮನ್ಯಾಗ ಅತ್ತಿ ಭಾಳ ಜಾಬಾದಿದ್ದಳತ್ತ. ಹಬ್ಬ ಉಣಿ ಬಂದರೂ ಸೊಸಿಗೆ ಏನೂ ಮಾಡಿಕೊಡ್ತಿಲ್ಲ ತಕ್ಕಿ, ಚಲೋ ಅದು ಏನೂ ಮಾಡಿಕೊಡ್ತಿಲ್ಲ ಅಂತ ಯಾಳಮ್ಮ ಶಾಪ ಬತ್ತತ್. ಹಬ್ಬ ಬರೋಣ ಸೊಸಿಗೆ ಅಂದಳತ್ತ, ತಂಗಿ ನಿಗಾವ ಯಾಕತ್ತಿ ಅಂದಳು. ಇಲ್ಲ ಯಾಳಮ್ಮ ಶಾಪ ಬಂದ ಚರಗಾವಡೆ ಹಬ್ಬ 3 ಹೋಳಿಗೆ ಮಾಡಂದಳು. ಎಟು 3 ಅತ್ತಿಯವ್ರ 3 ಹೋಳಿಗೆ ಅದಕ್ಕೆ ರೀ ಅಂದಳಿಕಿ. ನಿನ್ನ ಗಂಡಗೆ 1 ಹೋಳಿಗೆ, ನಿನಗೊಂದು ಹೋಳಿಗೆ, ನನಗೊಂದು ಹೋಳಿಗೆ ಆಯ್ತು ರೀ ಅತ್ತಿ ಅಂದಳು. ಅತ್ತಿ ಮಾತು ಮೀರಂಗಿದ್ದಿದ್ದಿಲ್ಲ, ಅವಾಗ ಮೀರ್ತಿದ್ದಿಲ್ಲ. ಈಗೇನು ಅತ್ತಿ ಬರೀ ಹ್ಞೂ ಅಂದ ಕೂಡಲೇ ತಲೆ ಮೇಲೆ ಮಣಕಿಲೆ ಇರ್ತಾವೆ. ಅವಾಗ ಆಯ್ತು ರೀ ಅತ್ತಿ ಅಂದಳು. ಅಂದ ಕೂಡಲೇ ಮರ್ದಿನ ಮುಂಜಾನೆ ಎದ್ದು ಬ್ಯಾಳಿಗೆ ಹಾಕಿ ಈಕೆ ಇಟ್ಟು ಹೇಳಿ ಮತ್ತೊಬ್ರ ಮನೆಗೆ ಹೋಗ್ಯಾಳ. ಈಕೆ ಮುಂಜಾನೆ ಅದು ಬ್ಯಾಳಿಗೆ ಹಾಕಿ ಹೂರಣ ಅರ್ದು 3 ಹೋಳಿಗೆ ಮಾಡ್ಯಾಳ. 3 ಹೋಳಿಗೆ ಮಾಡಿದ ಕೂಡಲೇ ಎಂದೂ ಉಂಡಿಲ್ಲ ಮನ್ಯಾಗ ಆತಿ ಜಿಪ್ಪಣ ಭಾಳ. ಅವಾಗೆಲ್ಲ ಗೋಧಿ ಅಡಿಗೆ ಭಾಳ ಅಪರೂಪ. ಈಗೇನಿಲ್ಲ ಬಿಡು, ಈಗ ಯಾರೂ ನಾವಲ್ಲಿ ನೀವಲ್ಲ ಅತ್ತೇವೆ. ನಾವು ದಿನ ಭಿನ್ನ ಕರಿತಾರೆ, ಗೋಧಿ ಅಡಿಗೆ ಮಾಡಬೇಡ ಅಂತ ಹೇಳ್ತೇವೆ, ಬರೀ ರೊಟ್ಟಿ ಮಾಡಿರತ್ತೇವೆ. ಅವಾಗ ಗೋಧಿ ಅಡಿಗೆ ಅಪರೂಪ ಇತ್ತು. ಅವಾಗ ಈಕೆ 3 ಹೋಳಿಗೆ ಮಾಡ್ಯಾಳ. ಬಾಯಿ ಚುಟಗರ್ಲೆ ಕತ್ತು ಈಕೆ ಅಂದಳು, ಹ್ಯಾಂಗೋ 3 ಹೋಳಿಗೆ ಒಂದು ಹೋಳಿಗೆ ನನ್ನ ಪಾಲಿಗೆ ಹ್ಯಾಂಗೋ ಬರ್ತದ, ಇದೊಂದು ಹೋಳಿಗೆ ನಾವು ಹೊಡೆದ್ರಾಯ್ತು ಅಂತೇಳಿ ಅದೊಂದು ಹೋಳಿಗೆ ತೊಗೊಂಡು ಹೊಡೆದಳು. ಬಾಯಿಗೆ ಸ್ವಾದ ತಗೋತ ಗಿರಾಕಿಗೆ ಹೋಳಿಗೆ ನೋಡಿ ಎಲ್ಲಿ ಬಿಡಂಗಾಗಲ್ಲಾಗ್ಯದ. ಈಕಿ ಅಂದಳು, ಹ್ಯಾಂಗೋ ನಂದೊಂದು ಹೋಳಿಗೆ ಹೋಯ್ತು, ಇನ್ನೂ ಹೊಟ್ಟೆರೆ ತುಂಬಿಲ್ಲ, ಬಾಯಿ ನ್ಯಾಲಿಗೆರೆ ಸ್ವಾದ ತೊಗೊಂಡದ. ಇದ್ರಲ್ಲಕ್ಕ ನನ್ನ ಗಂಡ ಹ್ಯಾಂಗೋ ನನ್ನ ಮಾತು ಕೇಳ್ತದ, ಇದ್ರಲ್ಲಕ್ಕ ನನ್ನ ಗಂಡೊಂದೊಂದು ಹೊಡೆದ್ರಾಯ್ತು ಅಂತೇಳಿ ಗಂಡೊಂದೊಂದು ತೊಗೊಂಡು ಹೊಡೆದಳೆ. ಈಕಿ ಗಂಡದೊಂದು ತೊಗೊಂಡು ಹೊಡೆದ್ರಾಗ ಈಕಿಗೆ ಗುಳಿಗೆ ನುಗ್ದಂಗೆ ಆಯ್ತು ರೀ. ಮತ್ತೇನು ಅವಾಗ ಈಕೆ ಅಂದಳು, ಮತ್ತ್ಯಾಕೆ ಏನು ಆಗದಾತ, ನಮ್ಮ ಅತ್ತಿದೊಂದು ನಾನೇ ಹೊಡಿಬೇಕಂತೇಳಿ ಅತ್ತಿದೊಂದು ತೊಗೊಂಡು 3 ಹೋಳಿಗೆ ಹೊಡೆದು ಒಂಚಾರಿ ನೀರು ಕುಡಿದು ಮಕ್ಕೊಂಡೊಳಿಕಿ. ಅವಾಗ ಹೊರಗಿದ ಅತ್ತಿ ಬಂದಳು, ನಿಂಗವ ಹೋಳಿಗೆ ಮಾಡಿಲ್ಲ. ಹ್ಞೂ ಮಾಡೀನ್ರಿ ಅತ್ತಿ ಅಂದಳು. ಎಲ್ಲಿದಾವ? ಇಲ್ಲಿ ಅದಾವ. ಎಲ್ಲಿದಾವ? ಇಲ್ಲಿ ಅದಾವ ಇಲ್ಲಿ. ಅವಾಗ ಮುದುಕಿ ಶಿಟ್ಟು ಬತ್ರಿ ನಿಮಗೆ ಹೇಳ್ತೀನಿ. ಅವಾಗ ಮಗನಿಗೆ ಎತ್ತಳ, ತಮ್ಮ ಬಾರೋ ಇಲ್ಲಿ ಅಂದಳು. ಯಾಕೆ ಬಂದ? ಅಲ್ವಾ ನಿನ್ನ ಹೆಂಡ್ತಿ 3 ಹೋಳಿಗೆ ಮಾಡತ್ತೇಳಿನಿ, 3 ಹೋಳಿಗೆ ಮಾಡ್ಯಾಳ, ಒಟ್ಟು ತಾನೇ ನುಗ್ಗಿ ಕೂತಾಳ. ಇಂಥ ಸೊಸಿಗೆ ನಮ್ಮ ಮನ್ಯಾಗ ಇಡೋದು ಬ್ಯಾಡ ತಮ್ಮ, ಎತ್ತಿನ ಗಾಡಿ ಕಟ್ಟಿಗೆ ಹಾಕು, ಸುಡಗಾಡ್ದಾಗ ಒಯ್ದೀಕಿನ ಸುಟ್ಟು ಬರೋಣ ಅಂದಳಕಿ. ಸುಡಗಾಡ್ದಾಗ ಒಯ್ದು ಸುಟ್ಟು ಬರೋಣ ಅಂದ ಕೂಡಲೇ ತಾಯಿ ಮಾತು ಮೀರ್ತಿದ್ದಿಲ್ಲ ಮಗ. ಇಲ್ಲದ ನೋಡಿ ಹ್ಯಾಂಗದ ಹಿಂಗಿದ್ದ ಅವನು. ತಾಯಿ ಮಾತು ಮೀರ್ತಿದ್ದಿಲ್ಲ. ಹಾಗೆ ಗಾಡಿಯಾಗ ಕಟ್ಟಿಗೆ ಹಾಕಿ ಹೆಣ್ತಿ ಗಾಡಿಯಾಗ ಕುಂದ್ರಿಸ್ಕೊಂಡ ಮುಂದೆ ಗಾಡಿ ಹೊಡಿತಿದ್ದ. ಮುದುಕಿ ಹಿಂದೆ ಬೆನ್ನು ಹತ್ಯದ. ಸುಡಗಾಡು ಕೊಯ್ದು ಸುಡಗಾಡ್ದಾಗ ಕಟ್ಟಿಗೆ ಒಟ್ಟಿದ್ರು. ಅವಾಗ ಮಗ ಅಂದ, ಯವಾ ಹಚ್ಚ ಬೆಂಕಿ ಅಂದ. ಮುದುಕಿ ಹುಟ್ರದಾಗ ಕೈ ಎಡ್ಸ್ಕೊತದ, ಕಡ್ಡೇಬಿನೇ ಇಲ್ಲ. ಮಗ ಘಾತ ಆಯ್ತಳು ಮಾತು. ಏನಾಯ್ತು ಅವ? ಏನಿಲ್ಲ, ಕಡ್ಡೇಬಿ ಮರ್ತು ಬಂದಿವ್ನು ಓನ ಅಂದಳು. ಅವಾಗ ಇವ ಅಂದ, ಯಾವಾಗ ತೊಗೊಂಡು ಬಾ ಹೋಗಿ ಅಂದ. ನಾ ತೊಗೊಂಡು ಬರ್ತೀನಿ ತಮ್ಮ, ಅಕಸ್ಮಾತ್ ನೀನು ಹೇಳ್ತಿದ್ರಂದ ಪುಷಿಗೆ ಹೋಗಂಗೆ ಅದಾಳ, ಈಕೆ ಕಾಯ್ಕೋತ ಕೂದು ನಾ ಹೋಗಿ ಬರ್ತೀನಿ ಅಂತ. ಮುದುಕಿ ದಿಗ ಓಡ್ಕೋತ ಹೋಗಿ ಕಡ್ಡೇಬಿ ತೊಗೊಂಡು ಹೊಳಿ ಬತ್ತು. ಬಂದು ಕೂಡಲೇ ಮಗನಿಗೆ ಹತ್ರ, ತಮ್ಮ ನಿನ್ನ ಹೇಳಿ ತೊಗ್ಯಾಳನು ಇನ್ನ ಈಕೆ ಹೋಗ್ಯಾಳ. ಅವಾಗ ಈಕೆ ಅಂದಳು, ಇಲ್ಲೇನು ಕಟ್ಟಿಗೆಯಾಗ ಮನುಷ್ಯದ್ನಲ್ಲಿ ಇವ. ಈಕೆ ಹಿಂಗೆ ಮ್ಯಾಲಿಂದ ಕಟ್ಟಿಗೆ ತೆಗೆದಂದಳು. ರೀ ಅಂದಳು. ಯಾಕೆ ಅಂದ, ಅಲ್ರಿ 3 ಹೋಳಿಗೆ ತಿಂದಿದ ಕಾಲ ಹಿಂಗಾಗಿ ನಾನು ಸುಡ್ತೀರಿ, ಹಂಗೆ ಮಾಡಬೇಡ್ರಿ, ನಿಮ್ಮ ಕೈ ಮುಗಿತೀನಿ ಅಂದಳು. ಮತ್ತು ಹ್ಯಾಂಗೆ ಮಾಡಲಿ ಅಂದೇವ. ಏನೂ ಇಲ್ಲ, ಮ್ಯಾಲಿನ ಕಟ್ಟಿಗೆ ತೆಗೀರಿ, ನಾ ಗಿಡ ಏರಿ ಕುಂದಿರ್ತೀನಿ. ನಿಮ್ಮ ಮಗು ಬಂದು ಕೂಡಲೇ ಕಟ್ಟಿಗೆಗೆ ಬೆಂಕಿ ಹಚ್ಕ್ಯಾರೆ ನಿಮ್ಮ ಮನೆಗೆ ಹೊರತ್ ಹೇಳಿದಳು. ಅವಾಗ ಮುದುಕಿ ಆ ಕಡೆದು ಬತ್ತು. ಈಕೆ ಗಿಡ ಏರಿ ಕೂತಾಳ. ಅವಾಗ ತಮ್ಮ ನೀನು ಹೇಳ್ತು ಹೋದಳೇನೆ ಆ ಕಡೆ, ಇಲ್ಲೇ ಹಚ್ಚಲಿ ಬೆಂಕಿ ಅಂದ. ಅವಾಗ ಕಡ್ಡಿ ಕೊಡದು ಬೆಂಕಿ ಹಚ್ಚಿ ಇಬ್ಬರು ಕಾಲ್ತು ತಾಯಿ ಮಗ ಕಾಲ್ತು ಮನ್ಯಾಗ ಬಂದು ಮನ್ಕೊಂಡಾರ. ಅವಾಗ ಈ ಕಡೆ ರಾತ್ರಿ ಏನಾಗ್ಯದ, ಈಕೆ ಗಿಡದಾಗ ಕೂತಾಳ. ಸುತ್ತಿನಳ್ಳೆಲ್ಲ 4 ಮಂದಿ ತುಡುಗರು ಬೆಳ್ಳಿ ಬಂಗಾರ ಕಳವು ಮಾಡ್ಕೊಂಡು ದಾರಿಗೆ 5 ಹೊಂಟಿರು. ಅವ್ರು ಅಲ್ಲೇ ಕೂತು ರಾತ್ರಿಯಾಗ ಅಂದರು, ಮಕ್ಕಳು ತುಡುಗು ಮಾಡೀವಿ, ಮನುಷ್ಯಾಗ ಇಟ್ಟಿಟ್ಟು ಹಂಚ್ಕೊಂಬರಿ ಅಂದರು. ಅವಾಗ ಒಬ್ಬ ಅಂದ, ಇಲ್ಯಾಕೆ ಹಂಚ್ಕೋತಿರೋ, ಕಲ್ಲಿ ಏನೋ ಬೆಳಕು ಕಾಣಕತ್ತ, ಉರಿ ಬೆಳಕು, ಅಲ್ಲೇ ಹೋಗಿ ಹಂಚ್ಕೊಂಬ ನಡ್ರಿ ಅಂತೇಳಿ ಇವ್ರು 4 ಮಂದಿ ಕಲ್ತು ಹೋದರು. ಹೋಗಿ ಆ ಬೆಳಕಿಗೆ ಕೂತು ಹಂಚ್ಕೊಳಕತ್ತಾರ. ಈಕೆ ಮ್ಯಾಲೆ ಗಿಡದಾಗ ಕೂತಾಳ. ನಿದ್ದೆ ಬಂದು ಆಕಿ ತಪ್ಪನೆ ಅವ್ರ ಮ್ಯಾಲೆ ಬಿದ್ದಳು. ಯಾವತ್ತು ಬರ್ತದೀವಿ ಅವು ಒಳಗೆ ಶಾಳ ಮಾಡಿಬಿಟ್ಟು ಬೆಳ್ಳಿ ಬಂಗಾರ ಅಲ್ಲೇ ಬಿಟ್ಟು ಓಡಿ ಅದು ಒಟ್ಟು ಎಲ್ಲ ಗೋಳೆ ಮಾಡ್ಕೊಂಡು ತಗೊಂಡು ರಾತ್ರಿ ಬಂದಳು. 1ಕ್ಕೆ ಬಂದಾಳ. ಅತ್ತಿಗೆ ನಿದ್ದೆ ಹತ್ತಿಲ್ಲ.
ಮನೆಗೆ ಬಂದು ಬಾಕಲ ಬೆಳಕತ್ತಳು. ರೀ ರೀ ಅಂದಳು. ಅವ ಮುದಿಕತ್ತ, ಹೇ ತಮ್ಮ ನೋಡು ನೀನು ಹೆಂಡ್ತಿ ದನಿ ಕೇಳಕತ್ತದ, ಮತ್ತು ಬಂದು ಇದ್ದದೇನು ನೋಡೋದು. ಯಾವಾಗ ಸುಟ್ಟು ಬಂದಿ ಅದೇನು ಬರ್ತ ಸುಮ್ಮನೆ ಅದ ಸುಮ್ಮಕ. ಅವಾಗ ಮತ್ತು ರೀ ಅಂದಳು. ಯಪ್ಪ ಮಗನೇ ನೀನು ಹೇಳ್ತಿ ಬಂದಾಳ ಅಂದಳಿಕೆ. ನೀನು ಹೇಳ್ತಿ ಬಂದಾಳ, ಬಾಗಿಲು ತೆರೆ ಅಂದ ಕೂಡಲೇ ಹೋಗಿ ಮಗ ಬಾಗಿಲು ತೆರೆದ. ಬಾಗಿಲು ತೆರೆದಕ್ಕೆ ತಲೆ ಮೇಲೆ ಗಂಟು ಹೊತ್ಕೊಂಡು ಬಂದೇ ಬಿಟ್ಟಿಳಿಕೆ. ಅವ ಮುದುಕಿ ಕೇಳಿದಳು, ತಂಗಿ ನಾವು ಸುಡುಗಾಡ್ದಾಗ ಒಯ್ದು ಸುಟ್ಟು ಬಂದೆವು, ಮತ್ತು ಇದ್ಯಾರು ತೊಗೊಂಬಂದಿ ಅಂದಳು. ಅತ್ತಿಯವ್ರ ನೀವು ಸುಟ್ಟು ಬಂದ ಕೂಡಲೇ ನಮ್ಮ ಮಾಮನ ಬಳಿ ಹೋಗಿದ್ದ ಅಂದ್ರೆ ಈಕಿನ ಗಂಡ ಮದುವೆ ಸತ್ತಿದ, ನಗದು ಬಿದ್ದಿದೆ ಮುದುಕಿ ಗಂಡ. ಈಕೆ ಅತ್ತಾಳ, ಅತ್ತಿ ನಮ್ಮ ಮಾಮನ ಬಳಿ ಹೋದ ನೀವು ಸುಟ್ಟು ಬಂದ ಕೂಡಲೇ. ಆವಾಗ ಮಾಮ ಅಂದ ನಮ್ಮ ಕ್ಯಾಂಗ್ ಅದಾಳ ಅಂತ ಕೇಳ್ದ. ಮಾಮ ಭಾಳ ಚಲೋ ಅದಾಳ, ಆರಾಮ ಅದಾಳ ಅಂದೆ. ನಮ್ಮಕ್ಕಿ ಬಂಗಾರ ಬೆಳ್ಳಿ ಮೇಲೆ ಭಾಳ ಜೀವ ಅದಾಳ, ಇದನ್ನು ಒಯ್ದು ಕೊಟ್ಟು ಬಾ ಅಂತೇಳಿ ಕಳಿಸ್ಯಾಳ. ತಗೋ ಅತ್ತಿ ಅಂದಳಿಕಿ. ತಗೋ ಅತ್ತಿ ಅಂದ ಕೂಡಲೇ ಈಕಿ ಅನ್ನತ್ತಾಳ ಮುದುಕಿ, ಅಯ್ಯೋ ತಂಗಿ ನಿಮ್ಮ ಮಾಮ ಹ್ಯಾಂಗೆ ಅದಾನ ಅಲ್ಲಿ ಹೊತ್ತು ಕೇಳಿದಳಿಕಿ. ಅತ್ತಿ ಮಾಮ ಎಲ್ಲ ಚಲೋ ಅದಾನ, ನಗಡಿ ಬಂದದತ್ತ, ನಗಡಿ ಗೋಲಿ ತೊಗೊಂಡು ನೀನು ಬಾ ಅಂದ. ನಗಡಿ ಗೋಲಿ ತೊಗೊಂಡು ನೀನು ಬಾ ಅಂದ ಕೂಡಲೇ ಮುದುಕತ್ತ, ತಮ್ಮ ಹಕ್ಕಿ ಗಾಡ್ಯಾ ಕಟ್ಟಿಗೆ ಹತ್ತಿದ ಮುದುಕಿ. ಹಕ್ಕಿ ಗಾಡ್ಯಾ ಕಟ್ಟಿಗೆ ಆಯ್ತು, ಗಾಡ್ಯಾ ಕಟ್ಟಿಗೆ ಹಾಯ್ಕೊಂಡು ತಾಯಿ ಕುಂದರ್ಸ್ಕೊಂಡು ಹೋಗಿ ಅವ ಕಟ್ಟಿಗೆಯಾಗ ಹಾಕಿ ಕಡ್ಡಿ ಕೊರೆದು ಬೆಂಕಿ ಹಚ್ಚಿ ಬಂದ್ರು. ಬತ್ತೇನು ಮುದುಕಿ? ಹೋಯ್ತದ ಮುದುಕಿ. ಶಿವಸಾಂಬಜೇ ನಮಃ. ಪಾರ್ವತೀಶ್ವ ಹರ ಹರ ಮಹಾದೇವ. ಯಾಕೆ ಕೇಳಿದ್ರಿ? ಹಿಂಗೆ ನಾವು ಇನ್ನೊಬ್ಬರಿಗೆ ಮೋಸ ಮಾಡಕ್ಕೆ ಹೋದೆವು ಅಂದ್ರೆ, ಇನ್ನೊಬ್ಬರಿಗೆ ಮೋಸ ಮಾಡಕ್ಕೆ ಹೋದೆವು. ಅತಿ ಸೊಸೆಗೆ ಮೋಸ ಮಾಡಕ್ಕೆ ಹೋಗಿ ಹೇಳಿಲ್ಲ ಏನಾಗೋದಿತ್ತು 3 ಹೋಳಿಗೆಗಾಗಿ. ನಾವು ಇನ್ನೊಬ್ಬರಿಗೆ ಮೋಸ ಮಾಡಿದೆವು ಅಂದ್ರೆ ಅದು ನಮಗೆ ಮೋಸ ಆಗ್ತದೆ. ಲಕ್ಷ್ಯ ಇಟ್ಕೊಂಡು ನೀವೆಲ್ಲ. ನಮ್ಮತ್ತಿ ಬಾಳ ಒಳ್ಳೆಕಿ ಏನು ಗೊತ್ತಿಲ್ಲದಾಕಿ, ನಮ್ಮತ್ತಿ ಬಾಳ ಯವ ಬಾಳ 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 ಒಳ್ಳೆಕಿ. ಹೌದು. ಮನಿಯಾಗಿಟ್ಟಳ ಸೊನಮ ಸರಕ್ಕಿ, ಅನ್ನ ಮಾಡತಳ ನುಚ್ಚಕ್ಕಿ. ಮನಿಯಾಗಿಟ್ಟಳ ಸೊನಮ ಸರಕ್ಕಿ, ಅನ್ನ ಮಾಡತಳ ನುಚ್ಚಕ್ಕಿ. ಸ್ವಸ್ಥರ ಸಲುವಾಗಿ ಹೊಲವಲ್ಲಿ ತಿರುಗಾಡಿ, ಸ್ವಸ್ಥರ ಸಲುವಾಗಿ ಹೊಲವಲ್ಲಿ ತಿರುಗಾಡಿ. ಹರ್ಕೊಂಡು ತಿಂತಳ ನಮ್ಮತ್ತಿ ಬಾಳ ಒಳ್ಳಕಿ ಏನು ಗೊತ್ತಿಲ್ಲದಾಕಿ. ನಮ್ಮತ್ತಿ ಬಾಳ ಒಳ್ಳಕಿ. ಶಿವಸಾಂಬ ಜಯ ನಮಃ. ಪಾರ್ವತಿ ಶಿವ ಹರ ಹರ ಮಹಾದೇವ. ಅಂಬಾಭವಾನಿ ಮಾತಾ ಕಿ. ಹಾಕ್ರಿ ಎಲ್ಲರೂ ಜೈಕಾರ ಹಾಕ್ರಿ ದಮ್ಮ. ಗುಡ್ಡಾಪುರ ದಾನೇಶ್ವರಿ ಮಾತಾ ಕಿ. ಅಂಬಾಭವಾನಿ ಮಾತಾ ಕಿ. ಮಹಾಲಕ್ಷ್ಮೀ ದೇವಿ ಮಾತಾ ಕಿ. ಶಿವ. ಹೀಗೆ ಮುಂದೆ ಚುಚ್ಚೂರನ ಸಂಹಾರ ಮಾಡಿ ದೇವಿ ಮುಂದೆ ಯಾರನ್ನ ಸಂಹಾರ ಮಾಡ್ತಾಳಂತ ಕೇಳಿದ್ರೆ ಇವ ಚುಚ್ಚೂರಾದ ಕೂಡಲೇ ಮುಂದೆ ರಶಿಲೋಮ ಅಂತೇಳಿ ಬರ್ತಾನೆ. ಅವನು ನೀಚ ಮನುಷ್ಯ, ಆ ದೇವಿಗೆ ಹೊಡಿಬೇಕಂತ ಬರೋದ್ರೊಳಗಾಗಿ ಆದಿಶಕ್ತಿ ತನ್ನ ಅವತಾರ ತೊಟ್ಟು ಅವನಿಗೆ ಖಡ್ಗದಿಂದ ಅವನ ರುಂಡ ಹೊಡೆದು ಅಂತಕ್ಕಂಥ ಮಾತನ್ನ ತಾವು. ಜೈ ಮಂಗಲಂ ಜಯ ನಮಃ. ಪಾರ್ವತಿ ಶಿವ ಹರ ಹರ ಮಹಾದೇವ. ಅಂಬಾಭವಾನಿ ಮಾತಾ ಕಿ. ಹೀಗೆ ಇಬ್ಬರು ದೈತ್ಯರನ್ನ ಸಂಹಾರ ಮಾಡಿದಳು. ಎಷ್ಟು ಮಂದಿ ಆದ್ರಿ? ನಿನ್ನೆ ಇಬ್ಬರು, ಇವತ್ತಿಬ್ಬರು. ಮಹಿಷಾಸುರನ 4 ಮಂದಿ ಮಂತ್ರಿಗಳು, ಋಷಿಲೋಮ, ಬಿಡಲ, ಚುಚ್ಚೂರ, ಇವರೆಲ್ಲ 4 ಮಂದಿ ಹೇಳಿನಲ್ಲಿ ನಿನ್ನೆ. ಇದು ದೇವಿ ಪುರಾಣೇ ದೇಹದ ಪುರಾಣ. ಹೊರಗಿನ ದೈತ್ಯರ 4 ಮಂದಿಗೆ ಹೊಡೆದ್ರು. ಚುಚ್ಚೂರ, ಬಿಡಾಲ, ರುದಗ್ರ, ಋಷಿಲೋಮ ಇವರು 4 ಮಂದಿ ದೈತ್ಯರು. ಹ್ಯಾಂಗ 4 ಮಂದಿ ಹೊರಗಿನ ದೈತ್ಯರದಾರಲ್ಲ, ಹಂಗ ಒಳಗಿನೂ 4 ದೈತ್ಯರದಾರ. ಕಾಮ, ಕ್ರೋಧ, ಮದ, ಮತ್ಸರ. ಇವರು 4 ಮಂದಿ ದೈತ್ಯರು ಒಳಗೂ ಅದಾರ. ಹಂಗೆ 4 ಮಂದಿ ದೈತ್ಯರನ್ನ ಸಂಹಾರ ಆಯಿತು. ನಾಳಿನದೇ ದಿವಸ ಮಹಿಷಾಸುರನ ಮರ್ದನ ಆಗ್ತದೆ. ತಾವೆಲ್ಲರೂ ಈ ಮಹಾಪುರಾಣಕ್ಕೆ ಆಗಮಿಸಿ ತಾವೆಲ್ಲರೂ ಭಾಳ ಭಾವ ಭಕ್ತಿ ಪ್ರೀತಿಯಿಂದ ತಾವೆಲ್ಲರೂ ಕೇಳಿದ್ದೀರಿ. ಬಹುತೇಕ ಇವತ್ತು ಮಳೆ ಎಲ್ಲ ಹೊರಬಿಟ್ಟ
ಯಾಕೆ ಬಿಟ್ಟದಂದ್ರೆ ನಿನ್ನೆ ಹೇಳಿನಲ್ಲವನ ನಾವು ದೇವಿ ಆಶೀರ್ವಾದ ಅದ. ನಾವು ಇನ್ನೂ ಇಲ್ಲಿ ಬಂದು ಪ್ರಸಾದ ಮಾಡಿ ಹೋಗಿ ಕಾರ್ ಇಳಿದಿಲ್ಲ. ಬಹುತೇಕ ನಿನ್ನೆ ಒಬ್ಬರು ನಮಗೆ ಪ್ರಸಾದ ಕರ್ಕೊಂಡು ಹೋಗಿರೋ ಅವ್ರ ಹೆಸರು ಏನಪ್ಪ ಇಲ್ಲಿ ಅವ್ರು ಕಾಂಟ್ಯಾಕ್ಟರ್ ಅದಾರ ನೋಡಿ. ಹಾಂ, ನಮ್ಮ ಚಂದ್ರಕಾಂತ್ ನಾಗರಗೋಜಿ ಬಹುತೇಕ ಅವ್ರ ಮನೆಗೆ ಹೋಗಿದ್ದೆವು. ಅವ್ರ ಮನ್ಯಾಗ ಪ್ರಸಾದ ಮಾಡಿಕೊಂಡು ನಾವು ಹೋಗೋದ್ರೊಳಗಾಗಿ ಮಳೆ ಬಂದ ಬಹುತೇಕ ಅವರು ಪ್ರಸಾದ ಇಷ್ಟು ಚಲೋ ಮಾಡಿರು. ನಿನ್ನಿನ ದಿವಸ ಅಲ್ಲಿ ಉಂಡೆವು, ಮೊನ್ನಿನ ದಿವಸ ನಮ್ಮ ಇವರು ವಿಷ್ಣು ಅಂಬಾಜಿ ಅವ್ರ ಮನೆ ಇಲ್ಲೇ ಹಿಂದದ. ಬಹುತೇಕ ಅವ್ರ ಮನೆ ನೋಡಿದೆವು ನಾವು. ಬಹುತೇಕ ಪಿಕ್ಚರ್ಗಳ್ದಾಗ ನೋಡ್ತಿದ್ದೆವು ನಾವೆಲ್ಲ ವಿಡಿಯೋದೊಳಗೆ ಏನು ಮನೆ ಅಂತೇಳಿ. ಬಹುತೇಕ ಅಂಥ ಮನೆ ಕಟ್ಟ್ಯಾರ. ಆದರೂ ಅದಕ್ಕೆ ಏನು ಶಕ್ತಿ ಅಂತ ಕೇಳೋದು ಹೇಳೋದು ಅವಶ್ಯಕತೆನಿಲ್ಲ. ಆದಿಶಕ್ತಿಯ ವರ ಅವ್ರಿಗೆ ಐತಿ. ಮತ್ತು ಬಹುತೇಕ ಅವರು ಒಮ್ಮ ಕರೆಂಟ್ ಶಾರ್ಟ್ ಹೊಡೆದಿಂತಂತ ಬಹುತೇಕ ಅದು ಹೇಳಿದ್ರದು ಸತ್ಯ ಘಟನಾ. ಯಾಕಂದರೆ ಕರೆಂಟ್ ಹೊಡೆಸ್ಕೊಂಡವ್ರಿಗೆ ಗೊತ್ತೈತಿ. ನನಗೆ ಇವು 10 ಬಟ್ ಸುಟ್ಟಿದ್ದು ಏನು ರೀ. ನಾ ಮೊದಲು ಮೇಸ್ತ್ರಿ ಕೆಲಸನೂ ಮಾಡೀನಿ ರೀ. ಮೊದಲು ಲೈಟಿನ ಕಂಬ ಹೆಬ್ಬಿ ತಾರು ಬಿಗಿಲಕತ್ತಿದ್ದೆ, ಕರೆಂಟ್ ಕೊಟ್ಟು ಬಿಟ್ಟಿದ್ರು. ಮ್ಯಾಲಿಂದೆ 20 ಫೂಟಿನ ಮ್ಯಾಲಿಂದೆ ಬಿದ್ದೀನಿ, ಏನೂ ಆಗೇ ಇಲ್ಲ. ಕೈ ಆಡಿ ಸುಟ್ಟಿದ್ದು. ಅವತ್ತು ಅಮಾಶಿತ್ತು. ಇದೆಷ್ಟು ಬಿಗದು ಗತ್ತರಿಗೆ ಭಾಗ್ಯವಂತಿ ದರ್ಶನಕ್ಕೆ ಹೋಗ್ಬೇಕಂತ ಕಾಯಿ ಹೊಡ್ಕೊಂಡು ಬರ್ಬೇಕಂತ ಹೋಗ್ಬೇಕಂತ ತಯಾರಾಗೋದಕ್ಕೆ ಲೈನ್ ಬರ್ತಾವೆ. ಇದೆಷ್ಟು ಬಿಗದು ಹೋಗ್ರಿ ಅಂದ್ರೆ ಅದೇನು ಮಂದಿ ಕೆಲಸ ಅಲ್ಲ, ನಮ್ಮ ಕೆಲಸನೇ. ನಮ್ಮ ತೋಡ್ಪಟ್ಟಿ ಇನ್ನು 3-4 ಟಿ ಸಿ ಹಿಂಗಾಗಿ ಅದು ಲೈಮಾರಿ ಕರ್ಸಂಗಿಲ್ಲ. ನಾವು ಸ್ವತಃ ನಾವೇ ಮಾಡ್ಕೊಂಡ್ರಾಯ್ತು ಅಂತೇಳಿ ಹಿಂಗೆ ಮಾಡ್ಲಿಕ್ಕೆ ಹೋಗಿ ಅದು ಆದ ಕೂಡಲೇ ದೇವಿ ದರ್ಶನಕ್ಕೆ ಅಲ್ಲಿ ಮ್ಯಾಲ ಕರೆಂಟ್ ಶಾರ್ಟ್ ಹೊಡೆದು ಅಲ್ಲೇ ನೆನೆಸಿದೆ. ನಿನ್ನ ದರ್ಶನಕ್ಕೆ ಬರಬೇಕಂದಿದ್ದೆ, ನಿನ್ನ ದರ್ಶನ ಇಲ್ಲೇ ಆಯ್ತು, ಮುಗೀತು ನನ್ನ ಕತೆ ಅಂದ. ಏನಿಲ್ಲ, ಅಲ್ಲಿ ಮ್ಯಾಲಿನ ತೆಳಗೆ ಬಿದ್ದೀನಿ, ನಾನು ಮತ್ತು ಇಳ್ದಂಗೆ ಆಗಿಬಿಟ್ಟ. ಏನು ಪೆಟ್ಟಿಲ್ಲ, ಏನೂ ಇಲ್ಲ. ಎದ್ದು ಕೂಡಲೇ ನೀನು ಕೈ ಸುಟ್ಟಾವ, ನೀ ದವಾಖಾನೆ ನಡಿ ಅಂದ್ರೆ ಏನು ದವಾಖಾನೆ ಇಲ್ಲ, ಏನೂ ಇಲ್ಲ. ಒಂದು ಸೈಕಲ್ ಮೋಟ್ರ್ ತೋರಿ ಗತ್ರಿ ಭಾಗಮ್ಮನ ದರ್ಶನಕ್ಕೆ ಹೋಗೋಣ ಅಂತ ಗತ್ರಿ ಭಾಗಮ್ಮ ಈ ದರ್ಶನಕ್ಕೆ ಹೋಗಿ ನಮಸ್ಕಾರ ಮಾಡಿ ಹೇಳಿದಾಗ ಒಬ್ಬ RMP ಡಾಕ್ಟ್ರ್ ಬಲ್ಲಿ ಅದು ನೋಡಿದ್ರೆ ಬಹುತೇಕ ಚಲೋ ದೊಡ್ಡ ದವಾಖಾನೆ ಒಯ್ಬೇಕಂದ್ರು. ಏನಿಲ್ಲ, RMP ಡಾಕ್ಟ್ರ್ ಬಲ್ಲಿ ಹೋದೆವು, ತೋರಿಸ್ಕೊಂಡು ಬಂದೆವು, ಆರಾಮಾಯಿತು. ಕೈಯೆಲ್ಲ ನೀರು ಕಿವ ಸೋರ್ಲಕತ್ತು. ಬಹುತೇಕ ಅದು ನೀರು ಸೋರ್ತದೆ, ಕರೆಂಟ್ ಹೊಡೆದವ್ರದ್ದು ನೀರು ಸೋರ್ತದೆ. ಅದು ನೀರು ಅದೆಲ್ಲ ಸೋರ್ಲಕತ್ತು. ಇದು ಡಾಕ್ಟ್ರ್ ಬಲ್ಲಿ ಹೋಗೋಣ ಅಂದ ಕೂಡಲೇ ಏನಿಲ್ಲ, ಆಕಿನ ಆಧಾರ ಹಚ್ಕೊಂಡು ಬಿಟ್ಟೆವು. ಕಲಾಸ್ 4 ದಿನದಾಗ ಎಲ್ಲ ಮೈದು ಹೋಯ್ತು. ನಿನ್ನೆ ಹೋದ ಕೂಡಲೇ ಅವ್ರ ಪರಿಸ್ಥಿತಿ ಹೇಳಿದ್ರು. ಅದೇನು ಹೇಳೋಕ್ಕೆ ಆಗೋದಿಲ್ಲ ಅಂಥದ್ದು. ಏನೂ ಗೊತ್ತಿಲ್ಲ. ನಿಮ್ಮ ಊರಿಗೆ, ನಿಮ್ಮ ಮಾಲ ಐನಾಪುರ ಊರಿಗೆ ಆದಿಶಕ್ತಿಯ ವರವ, ಮೇಲಗಿರಿ ಮುತ್ಯನ ವರವ, ಬಸವೇಶ್ವರ ವರ ಐತಿ ಅನ್ನುವಂಥ ಮಾತನ್ನು. ಯಾಕಂದ್ರೆ ನಾವು ಜೀವನದಲ್ಲಿ ಒಂದೊಂದು ಘಟನಾ ವಿಚಾರ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಯಾಕಂದ್ರೆ ನಾವು ನಿನ್ನೆ ಏನೋ ಒಂದು ಸಂತೋಷ ಏನು ಅನ್ನಿಸ್ತಂದ್ರೆ, ಇಲ್ಲಿ ಅವರು ಚಂದ್ರಕಾಂತ್ ಅವ್ರ ಮನೆಗೆ ಹೋಗಿದ್ದೆವು. ಬಹುತೇಕ ಅವರಿಗೆ ಕಿಡ್ನಿ ಹೋಗ್ಯದಂತ. ಅಲ್ಲಿ ಕೂತಾಳಲ್ಲ ನಮ್ಮವ್ವ, ಅವ್ರ ಮನೆಗೆ ಹೋಗಿದ್ದೆವು. ಬಹುತೇಕ ಅವ್ರಿಗೆ ಕಿಡ್ನಿ ಹೋದಾಗ ಅವ್ರ ಧರ್ಮ ಪತ್ನಿ ಕಿಡ್ನಿ ಕೊಟ್ಟು ತನ್ನ ಗಂಡಳು ಉಳಿಸ್ಯಾಳ. ಅಂದ್ರೆ ಬಹುತೇಕ ನಾನು 13 ವರ್ಷನ್ಯಾಗ ಎಲ್ಲ ಕಡೆ ಹೇಳ್ಕೊಂಡು ಹೋಗಿ ನಮ್ಮನೆ ಹೇಳಿದ್ನಲ್ಲ, ಆ ಹೆಣ್ಮಕ್ಳು ಗಂಡನ ಜೀವ ಹೊಳೆ ಪಡಿಸ್ಯಾರ. ಕರೆ ಗಂಡದೇವ್ರು ಹೆಣ್ಮಕ್ಳು ತಮ್ಮ ಹೆಂಡ್ರ ಜೀವ ಪಡಿಸಿಲ್ಲತ್ತ. ಅದು ಬಹುತೇಕ ಕೇಳ್ತಿದ್ದೆವು. ಕರೆ ಅದು ಸತ್ಯವಾಗಲೂ ನಾನು ನಿನ್ನೆ ಅವ್ರ ಮನೆಗೆ ಉಳ್ಳಾಕ ಹೋದಾಗ ಇಷ್ಟು ಸಂತೋಷ ಆಗ್ಯದ. ನಾ 13 ವರ್ಷ ಹೇಳಿದ್ದು ಇವತ್ತು ಪ್ರತ್ಯಕ್ಷ ನೋಡಿದ್ರಲ್ಲ ಅನ್ನುವಟ್ಟು ಸಂತೋಷ ನನಗೆ ನಿನ್ನೆ ಆಯಿತು. ಮಾನವಭಾವಿಗಳೇ, ಅಂಥ ಮಾನವಭಾವಿಗಳು ಅವರಿವರನ್ನದೇ ಬಹುತೇಕ ನಿಮ್ಮ ಊರಲ್ಲಿ. ಯಾಕಂದ್ರೆ ಅಂಥ ತತ್ವಕ್ಕೆ ತಾವು ಸೀಮಿತರದಿರಿ. ಇದು ಬಸವೇಶ್ವರ ದೇವಸ್ಥಾನ, ಇದು ಅಂಬಾಭವಾನಿ ದೇವಸ್ಥಾನ, ಇದು ಮೇಲಗಿರಿ ಮುತ್ಯನ ದೇವಸ್ಥಾನ, ನಂಜುಂಡೇಶ್ವರ ದೇವಸ್ಥಾನ, ಇಂಥ ದೇವರ ತುಳಿದ ಭೂಮಿ ಒಳಗೆ ಆ ದೇವರ ತತ್ವಕ್ಕೆ ತಾವು ಸೀಮಿತರದಿರಲ್ಲ. ತಮಗೆಲ್ಲರಿಗೆ ಆ ಭಗವಂತ ಒಳ್ಳೇದು ಮಾಡಿ ಆದಿಶಕ್ತಿ ನಿಮಗೆ ಯಾವತ್ತೂ ಕೂಡ ಕುಂದು ಕೊರತೆ ಬರಲಾರ್ದಂಗೆ ನೋಡ್ಕೊಳ್ಳಿ ಅಂತೇಳಿ ತಿಳ್ಕೊಂಡು ಇವಾಗ ನಾವು ನೀವು ಕೂಡಿಕೊಂಡು